ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾಯಿಗಳು ಬರ್ತಾ ಇಲ್ಲ. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ ಕೃಪಾ ಕಟಾಕ್ಷಿಗಳು ನಿಮ್ಮನ್ನು ಹಿಂಬಾಲಿಸಲಿ ಎನ್ನುವುದೇ ನನ್ನ ಪ್ರಾರ್ಥನೆಯಾಗಿದೆ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತಿ ದೇವರನ್ನು ಮಹಿಮೆಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಘನಮಾನ ಮಹಿಮೆಗಳು ದೇವರಿಗೆ ಮಾತ್ರ ಸಲ್ಲಲಿ. ಹಲ್ಲೆಲೂಯಾ. ಸಂದರ್ಭದಲ್ಲಿ ಕೆಲವು ದಿವಸಗಳಿಂದ ಒಂದು ಅಂಶದ ಕುರಿತಾಗಿ ನಾವು ಮಾತಾಡ್ತಾ ಬಂದಿದ್ದೇವೆ. ನಮ್ಮ ಸಂಗಡ ದೇವರು ಆ ಒಂದು ವಿಷಯಗಳನ್ನು ಬೋಧಿಸ್ತಾ ಬರ್ತಾ ಇದ್ದಾರೆ. ಯಾವ ವಿಷಯ ಅದು? ಯಾವ ವಿಷಯದ ಕುರಿತಾಗಿ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ? ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಮರ್ತಿದ್ದೀರಿ, ಇದು ಎದಲ್ದೊಡ್ಡಿ ಬಾದಲ್ಲಿ ಅಲ್ಲ. ಹಲ್ಲೆಲೂಯಾ. ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ? ಮರ್ತು ಬಿಟ್ರಿ? ಬಾಯಿ ತೆಗೆದ್ರೆ ಏನು? ಅದು ವಾರ್ಷಿಕೋತ್ಸವ. ಬಾಯಿ ತೆಗೆದ್ರೆ ಏನ್ರಿ? ಹಲ್ಲೆಲೂಯಾ. ಯಾವುದ್ರ ಕುರಿತಾಗಿ? 4ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 25ನೇ ವಾಕ್ಯ, 24-25ನೇ ವಾಕ್ಯ ಏನು ಹೇಳ್ತಾ ಇದೆ? ಯಾಕಂದರೆ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ನೀವು ಸುಳ್ಳು ಹೇಳುವವರು ಆಗಬೇಡ್ರಿ. ಸುಳ್ಳು ಯಾವ ರೀತಿಯಾಗಿ ಅಪಾಯದಲ್ಲಿ ನಮ್ಮನ್ನ ಸಿಲುಕಿಸುತ್ತದೆ. ಸುಳ್ಳು ಹೇಳಿದ ಗೆಹಜಿ ಏನನ್ನ ಮಾಡಿದ? ಏನನ್ನ ಹೊಂದಿಕೊಂಡ? ಕುಷ್ಠ ರೋಗವನ್ನ ಹೊಂದಿಕೊಂಡ, ರೋಗವನ್ನ ಸಂಪಾದನೆ ಮಾಡಿಕೊಂಡ ಗೆಹಜಿ ಎಲ್ಲಿಗೆ ಹೋಗಿದ್ದಿ? ಎಲ್ಲಿಗಿಲ್ಲಪ್ಪ, ಇಲ್ಲೇ ಇದ್ದೀನಪ್ಪ ಅಂತೇಳಿ ಹೇಳಿದ. ಅಲ್ಲಯ್ಯ, ಏನು ಬಂತು? ಯಾರ ಕುಷ್ಠ ವಾಸಿಯಾಗಿತ್ತು ಆತನ ಕುಷ್ಠ ಯಾರಿಗೆ ಹಿಡೀತು? ಗೆಹಜಿಗೆ ಹಿಡಿತು. ಪ್ರಿಯರೇ, ಸುಳ್ಳು ಹೇಳಿದ, ನಾನು ನಿನ್ನ ದೊಡ್ಡ ಮಗ ಹಿರಿಮಗ ಏಷಾವ ಅಂತೇಳಿ ಏನನ್ನ ಪಡೆದುಕೊಂಡ? 20 ವರ್ಷಗಳು ತಂದೆಯ ಮನೆಯನ್ನು ಬಿಡಬೇಕಾಯಿತು. 20 ವರ್ಷಗಳು ಬೇರೆಯವರ ಮನೆಯಲ್ಲಿ ಬಿಟ್ಟಿಯಾಗಿ ದುಡಿಯಬೇಕಾಯಿತು. 20 ವರ್ಷಗಳು ಶ್ರಮೆ ಸಂಕಟಗಳನ್ನ ಅನುಭವಿಸಬೇಕಾಯಿತು. ಯಾರು? ಯಾಕೋಬ. ಮತ್ತೆ ಸುಳ್ಳು ಹೇಳಿದ ಯಾರು? ದಂಪತಿಗಳು ಇಬ್ಬರು, ಗಂಡ ಹೆಂಡತಿ ಇಬ್ಬರು ಸುಳ್ಳುಗಾರರು. ಏನಂತ ಹೇಳಿದ್ರು? ದೇವ್ರಿಗೆಲ್ಲ ಕಾಣಿ ಕೊಟ್ಬಿಟ್ಟಿವಪ್ಪ, ಹೊಲದ್ದೆಲ್ಲ ದೇವ್ರಿಗೆ ಅಂತೇಳಿ ಎಲ್ಲರ ಮುಂದೆ ಹೇಳಿ ಅರ್ಧ ರೊಕ್ಕ ತಮ್ಮ ಹತ್ರ ಇಟ್ಕೊಂಡು ಅರ್ಧ ಎಲ್ಲಿ ಕೊಟ್ಟರು? ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. ಅವರು ಸಾಯೋದಕ್ಕೆ ಕಾರಣ ಏನಾಯ್ತು? ಹಣ ಬಚ್ಚಿಟ್ಕೊಂಡಿದ್ದ? ಸುಳ್ಳು ಹೇಳಿದ್ದ? ಸುಳ್ಳು ಹೇಳಿದ್ದು. ಅವರು ಸತ್ಯ ಹೇಳಿದ್ರೆ ಅಲ್ಲಿ ಸಾಯ್ತಾ ಇರಲಿಲ್ಲ. ಇಲ್ಲ ರೀ, ಕ್ಷಮಿಸ್ರಿ, ನಾವು ಏನು ಮಾಡಿದ್ದೇವೆ, ಸ್ವಲ್ಪ ಹಣ ಇಟ್ಕೊಂಡಿದ್ದೇವೆ, ಸ್ವಲ್ಪ ಹಣ ಏನು ಮಾಡಿದ್ದೇವೆ, ಸೇವೆಗೆ ಕೊಟ್ಟಿದ್ದೇವೆ ಅಂತೇಳಿ. ಆದರೆ ಸುಳ್ಳು ಹೇಳಿದ ಕಾರಣಕ್ಕಾಗಿ ಅನನೀಯ ಸಫೈರಳು ದಂಪತಿಗಳು ಏನಾಗಬೇಕಾಯ್ತು? ಸಾಯ್ಬೇಕಾಯ್ತು. ಪ್ರಿಯರೇ, ಸುಳ್ಳು ಬಹಳ ಏನಾಗಿರುವಂಥದ್ದು? ಅಪಾಯವನ್ನು ತರುವಂಥದ್ದಾಗಿದೆ. ಹಲ್ಲೆಲೂಯಾ. ಸುಳ್ಳು ಬಹಳ ಏನು ಮಾಡುತ್ತೆ? ನಮ್ಮನ್ನು ನಾಶ ಮಾಡುತ್ತೆ. ಅದರ ಸಲುವಾಗಿ ಈ ಒಂದು ಸಂದರ್ಭದಲ್ಲಿ ಕೀರ್ತನೆಗಳಲ್ಲಿ ಇರ್ತಕ್ಕಂಥ ಒಂದು ಮಾತನ್ನು ಜ್ಞಾಪಕ ಮಾಡ್ತೀನಿ ನಾನು. ಕೀರ್ತನೆಗಳ 5ನೇ ಅಧ್ಯಾಯ ನೋಡ್ರಿ. ಕೀರ್ತನೆಗಳ 5-6 ಓದ್ರಿ ಒಂದ್ಸಾರಿ. ಐದನೇ ಅಧ್ಯಾಯ 6ನೇ ವಚನ. ಹಲ್ಲೆಲೂಯಾ. ಸುಳ್ಳು ಹೇಳುವವರನ್ನು ಯಾರು ನಾಶ ಮಾಡ್ತಾರಂತೆ? ಯಾರು ನಾಶ ಮಾಡ್ತಾರೆ? ದೇವರನ್ನು ನಾಶ ಮಾಡ್ತಾನೆ. ಇದನ್ನು ನೀವು ಏನು ಮಾಡಬೇಕು? ಗಂಭೀರವಾಗಿ ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಯೆಹೆಜ್ಕೇಲನೇ, ಪ್ರವಾದಿಯೇ, ನರಪುತ್ರನೇ, ನಿನ್ನ ಮೇಲೆ ಒಂದು ಭಾರವನ್ನು ಇಡ್ತಾ ಇದ್ದೇನೆ. ನೀನು ದುಷ್ಟರು ದುಷ್ಟತನ ಮಾಡುವಂಥದ್ದನ್ನ ಅವರಿಗೆ ತಿಳಿಸಿ ಹೇಳು. ಒಂದು ವೇಳೆ ಅವರು ಕೇಳಿದ್ರೆ, ಅವರು ದುಷ್ಟತನದಿಂದ ಶಿಷ್ಟತ್ವದ ಕಡೆಗೆ ಬಂದ್ರೆ ಅವ್ರು ಏನಾಗ್ತಾರೆ? ಜೀವವನ್ನು ಉಳಿಸಿಕೊಳ್ತಾರೆ. ಒಂದು ವೇಳೆ ಅವರು ಬದಲಾಗಲಾರದೆ ಇದ್ರೆ ತಮ್ಮ ಪ್ರಾಣವನ್ನ ತಾವು ಮಾಡಿದ ಕೆಟ್ಟ ಕೆಲಸಗಳಿಗಾಗಿ ತಾವೇನ್ ಮಾಡ್ತಾರೆ? ಕಳೆದುಕೊಳ್ತಾರೆ. ಯೆಹೆಜ್ಕೇಲ 3ನೇ ಅಧ್ಯಾಯ 16ರಿಂದ ಕೆಲವು ವಚನಗಳು ನಾವು ನೋಡುವಾಗ ದೇವರು ಹೇಳ್ತಾ ಇದ್ದಾನೆ, ನೀನು ಹೇಳದೇ ಇದ್ರೆ ಅವರು ಭಾರ ಎಲ್ಲ, ಅವ್ರ ಮೇಲೆ ಹಾಕುವಂತ ಭಾರ ಎಲ್ಲ ಯಾರ ಮೇಲೆ ಹಾಕ್ತೀನಿ ನಾನು?
ನಿನ್ನ ಮೇಲೆ ಆಗ್ತೀನಿ, ನಿಮ್ಮನ್ನ ಸುಮ್ಮನೆ ನೇಮಕ ಮಾಡ್ಕೊಂಡಿದ್ದೀನಿ ನಾನನ್ನು. ನೀನು ಹೇಳಬೇಕು. ಸುಳ್ಳು ಹೇಳುವಂಥವರು ಸುಳ್ಳು ಹೇಳಬಾರದು ಎಂಬುದಾಗಿ ಹೇಳಿದಾಗ ಅವರು ಅದನ್ನ ಬಿಟ್ರೆ ಅವ್ರು ಏನಾಗ್ತಾರೆ? ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ಹಲ್ಲೆಲೂಯ. ಮನುಷ್ಯನ ಬಾಯ ಫಲವಾಗಿ ಬಹಳ ಸುಖವನ್ನ ಅನುಭವಿಸಬಹುದು, ಆದರೆ ಅವನು ಕೈ ಮಾಡಿದ್ದೇ ಅವನಿಗೆ ಲಾಸ್ಟಿಗೆ ಪ್ರಾಪ್ತಿ ಆಗುತ್ತೆ ಅಂತೇಳಿ ಜ್ಞಾನೋಕ್ತಿ ಹೇಳುತ್ತೆ. ಸುಳ್ಳು ಹೇಳಿದ್ರೆ ಇವತ್ತಿನ ದಿನ ಹಣ ಬರ್ಬೋದು ನಿನಗೆ, ಸುಳ್ಳು ಹೇಳಿದ್ರೆ ಇವತ್ತಿನ ದಿನ ನಿನಗೆ ಎಲ್ಲ ಬರ್ಬೋದು, ಆದರೆ ನೀನು ಮಾಡಿದ್ದೇ ನಿನಗೆ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಸುಳ್ಳು ಹೇಳಿ ಇವತ್ತು ಹಣ ನಾವು ಸಂಪಾದನೆ ಮಾಡ್ಬೋದು, ಸುಳ್ಳು ಹೇಳಿ ನಾವು ಏನಾದರೂ ಮಾಡ್ಬೋದು ಅಂತೇಳಿ ನೀನು ಅಂದುಕೊಂಡಿದ್ರೆ ಆ ಸುಳ್ಳೇ ನಿನಗೇನು ತರುತ್ತೆ? ಮುಪ್ಪನ್ನು ತರುತ್ತೆ. ಪ್ರೇರ ದೇವರೇ ನಾಶ ಮಾಡ್ತಾನಂತ. ಯಾಕೆ ದೇವರು ಸುಳ್ಳಿನ ಕುರಿತಾಗಿ ಇಷ್ಟು ಹೇಳ್ತಾ ಇದ್ದಾರಂದ್ರೆ, ಸುಳ್ಳು ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಅಲ್ವೇ ಅಲ್ಲ. ಸುಳ್ಳು ಸೈತಾನನಿಗೆ ಸಂಬಂಧಪಟ್ಟಿರುವಂಥದ್ದು. ಸುಳ್ಳು ದೇವರಿಗೆ ವಿರೋಧಿಯಾಗಿರ್ತಕ್ಕಂಥ ಸೈತಾನನ ಮೂಲಕವಾಗಿ ಬಂದಿದ್ದು. ಸೈತಾನನ ಹೇಳ್ತಾ ಇದ್ದಾನೆ ಏನಂತೇಳಿ? ನೀವು ಇದನ್ನ ತಿಂದರೆ ಸಾಯುವುದಿಲ್ಲ. ದೇವ್ರು ಏನಂತ ಹೇಳಿದಾನ? ತಿಂದ್ರೆ ಸಾಯ್ತೀರಿ ಅಂತೇಳಿ. ದೇವ್ರು ಸತ್ಯ ಹೇಳ್ಯಾನ? ಅಸತ್ಯ ಹೇಳ್ಯಾನ? ಸತ್ಯವನ್ನೇ ಹೇಳಿದ್ದಾನೆ. ಸಾಯುವಂಥದ್ದಂದ್ರೆ ಏನು? ದೇವರಿಗೂ ಮತ್ತು ಮನುಷ್ಯನಿಗಿರುವಂಥ ಒಂದು ಕನೆಕ್ಷನ್ ಏನಾಗಿರುವಂಥದ್ದು? ಕಟ್ಟಾಗುವಂಥದ್ದು. ಆತ್ಮಿಕವಾಗಿ ಅವರು ಸಾಯುವಂಥದ್ದಕ್ಕೆ ಸಾದೃಶ್ಯವಾಗಿದೆ. ಆದರೆ ಸೈತಾನ ಹೇಳ್ತಾ ಇದ್ದಾನೆ ನೀವು ಸಾಯುವುದೇ ಇಲ್ಲ ಅಂತೇಳಿ ಹೇಳಿದ ಕಾರಣಕ್ಕಾಗಿ ಆ ಅವ್ವ ಏನು ಮಾಡಿದ್ಲಕ್ಕಿ? ತಿಂದು ಬಿಟ್ಲು. ಅದರ ಸಲುವಾಗಿ ದೇವರಿಗೆ ಅಸಹ್ಯ ಯಾವುದಾಗಿದೆ? ಸುಳ್ಳಾಗಿದೆ. ದೇವರಿಗೆ అయిష్టವಾಗಿರುವಂಥದ್ದು ಯಾವುದಾಗಿದೆ? ಸುಳ್ಳಾಗಿದೆ ಪ್ರಿಯರು. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತದೆ, ಸುಳ್ಳಿನ ತುಟಿ ಯೆಹೋವನಿಗೆ ಹೇಸು, ಸತ್ಯದ ನಾಲಿಗೆ ಯೆಹೋವನಿಗೆ ಲೇಸು ಅಂತ. ಹೇಸು ಲೇಸು. ಸುಳ್ಳಿನ ನಾಲಿಗೆ ಆತನ ಎಷ್ಟು ಕೂಡ ಆತನ ಏನು ಮಾಡಲ್ಲಂತೆ? ಇಷ್ಟಪಡಲ್ಲ. ಜ್ಞಾನೋಕ್ತಿ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಆ ಮಾತು ಇರುತ್ತೆ ಪ್ರಿಯರೇ. ಸುಳ್ಳು ನಿನ್ನ ಜೀವವನ್ನು ಏನು ಮಾಡುತ್ತೆ? ಈ ಲೋಕದಲ್ಲಿಯೂ ಮತ್ತು ಮುಂದೆ ಇರುವಂಥ ಆತ್ಮಿಕವಾದಂಥ ಲೋಕದಲ್ಲಿಯೂ ನಿನ್ನ ನಾಶನದ ಕಡೆಗೆ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯ. ಇವತ್ತಿನ ದಿನ ಕೊನೆಯದಾಗಿ ಒಂದು ಕ್ಯಾರೆಕ್ಟರನ್ನು ನಾವು ನೋಡೋಣ. ಸುಳ್ಳು ಇಲ್ಲಿವರೆಗೆ ಹೇಳ್ತಾ ಇದ್ರೆ ಆ ಸುಳ್ಳು ಹೇಳುವಂಥದ್ದನ್ನು ನೀವು ಬಿಡ್ರಿ. ಹಲ್ಲೆಲೂಯ, ಬಿಡಬೇಕು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಸುಳ್ಳು ನಾಶನದ ಕಡೆಗೆ ನಡೆಸುವಂಥದ್ದಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ. ಈ ವ್ಯಕ್ತಿ ಯಾರಂದ್ರೆ, ಯಾವಾಗಲೂ ಕೂಡ 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಬಳಿಯಲ್ಲಿ ಇದ್ದು ಯೇಸು ಕ್ರಿಸ್ತನಿಗೆ ಯಾವಾಗಲೂ ಮುಂದಾಳತ್ವದ ಶಿಷ್ಯನಾಗಿ ಜೀವಿಸಿದಂಥ ವ್ಯಕ್ತಿ ಪ್ರಿಯರೇ. ಯಾವಾಗಲೂ ಕೂಡ ನಂಬಿಕೆಯನ್ನ ವ್ಯಕ್ತಪಡಿಸುವುದರಲ್ಲಿ ಮುಂದೆ ಇರ್ತಕ್ಕಂಥ ವ್ಯಕ್ತಿ. ಏನಾದರೂ ಕಾರ್ಯ ಆಗಬೇಕಾದ್ರೆ ಸ್ವಾಮಿ ಅಂತೇಳಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಕ್ಕಂಥ ಗಡಿಬಿಡಿ ಮನುಷ್ಯ ಯಾರು? ಪೇತ್ರ. ದುಡುಕಿನ ಸ್ವಭಾವದ ಮನುಷ್ಯ ಯಾರು? ಪೇತ್ರನು ಪ್ರಿಯರೇ. ಒಂದು ಸಮಯ ಬಂತು, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಈ ದಿನ ರಾತ್ರಿ ನೀವೆಲ್ಲರೂ ಕೂಡ ನನ್ನನ್ನು ಏನು ಮಾಡ್ತೀರಿ? ಬಿಟ್ಟು ಹೋಗ್ತೀರಿ. ಹಲ್ಲೆಲೂಯ. ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋಗ್ತೀರಿ. ಇವತ್ತಿನ ದಿನ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ನೀವು ಹಿಂಜರಿತೀರಿ. ಕುರುಬನನ್ನು ಹೊಡಿತಾರೆ, ಹಿಂಡಿನ ಕುರಿಗಳೆಲ್ಲ ಚದರಿ ಹೋಗ್ತವೆ ಎಂಬುದಾಗಿ ಬರೆದದೆಯಲ್ಲ, ಆ ಒಂದು ಕಾರ್ಯ ಆಗುತ್ತದೆ ಎಂಬುದಾಗಿ ಸ್ವಾಮಿಯವರು 26ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೇಳಿರುವಾಗ ಅವಾಗ ಆದರೆ ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಇಲ್ಲಿ ಪೇತ್ರನು ಮಾತಾಡ್ತಾ ಹೇಳ್ತಾ ಇದ್ದಾನೆ, ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಸ್ವಾಮಿ, ಈ 11 ಜನ, ಈಗ 10 ಜನ, ಈ 10 ಜನ ಒಂದು ವೇಳೆ ನಿನ್ನ ಬಿಟ್ಟು ಹೋಗ್ಬೋದು, ನಾನು ಮಾತ್ರ ನಿನ್ನನ್ನು ಏನು ಮಾಡಲ್ಲ? ಬಿಟ್ಟು ಹೋಗೋದಿಲ್ಲ. ಸ್ವಾಮಿ, ಆ ಮಾತು ನೀನು ವಾಪಸ್ ತಗ. ಹಲ್ಲೆಲೂಯ. ಏನಂತ ಹೇಳ್ತಾ ಇದ್ದಾನೆ? ನಿನ್ನ ಸಂಗಡ ನಾನು ಸೆರೆಮನೆಗೆ ಹೋಗುವುದಕ್ಕೂ ರೆಡಿ, ಸಾಯುವುದಕ್ಕೂ ರೆಡಿ. ನೀನು ಎಲ್ಲಿಗೆ ಹೋಗ್ತೀಯ, ನಾನು ಕೂಡ ಅಲ್ಲಿಗೆ ಬರುತ್ತೇನೆ ಎಂಬುದಾಗಿ ಪೇತ್ರನ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರೇಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಇವತ್ತಿನ ದಿನ ರಾತ್ರಿ ಕೋಳಿ 2 ಸಾರಿ ಕುಕೋ ಅಂತೇಳಿ ಕೂಗುವುದಕ್ಕಿಂತ ಮುಂಚೆ ನೀನು ಏನು ಮಾಡ್ತೀಯಾ? ಯೇಸು ಯಾರು ಎಂಬುದಾಗಿ ನನಗೆ ಗೊತ್ತೇ ಇಲ್ಲ ಅಂತೇಳಿ ಏನು ಮಾಡ್ತೀಯಾ? ಸುಳ್ಳನ್ನು ಹೇಳ್ತೀಯಾ? ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರ ಏನು ಮಾಡಿದ? ಸುಳ್ಳು ಹೇಳುವುದಿಲ್ಲ ಎಂಬುದಾಗಿ ಹೇಳಿದಂಥ ಪೇತ್ರ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನನ್ನ ಮಾಡ್ತಾ ಇದ್ದಾನೆ ನೋಡ್ರಿ. 69ನೇ ವಾಕ್ಯದಿಂದ ಹೋದ್ರಿ. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು
ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಪರಿಸ್ಥಿತಿಗಳು ಬದಲಾದಾಗ, ತನ್ನ ಜೀವಕ್ಕೆ ಅಪಾಯ ಬಂದಾಗ ಏನ್ ಮಾಡ್ತಾ ಇದ್ದಾನೆ? ಸುಳ್ಳನ್ನ ಹೇಳ್ತಾ ಇದ್ದಾನೆ. ಏನಂತ ಸುಳ್ಳು ಹೇಳ್ತಾ ಇದ್ದಾನೆ ಹೇಳ್ರಿ? ಸ್ವಾಮಿ ಯಾರು, ಆ ವಿಷಯ ನನಗೆ ಗೊತ್ತೇ ಇಲ್ಲ. ಯಾರಪ್ಪ ಯೇಸು ಸ್ವಾಮಿ ಅಂದ್ರೆ ನನಗೆ ಗೊತ್ತೇ ಇಲ್ಲ. 3.5 ವರ್ಷಗಳ ಅಡ್ಡಾಡಿದಂಥ ಪೇತ್ರ, 3.5 ವರ್ಷಗಳು ಆತನ ಸಂಗಡ ಸಹವಾಸ ಮಾಡಿದಂಥ ಪೇತ್ರ ಹೇಳ್ತಾ ಇದ್ದಾನೆ, ನೀನು ಏನು ಹೇಳ್ತಿದ್ದೀಯೋ ಐ ಡೋಂಟ್ ನೋ ದ ಸಬ್ಜೆಕ್ಟ್. ಹಲ್ಲೆಲೂಯಾ, ಅದು ಔಟ್ ಆಫ್ ಸಬ್ಜೆಕ್ಟ್ ನನಗೆ. ಹಲ್ಲೆಲೂಯಾ, ನೀನು ಹೇಳುವಂತ ವಿಷಯ ನನಗೆ ಸಂಬಂಧಪಟ್ಟಿರುವಂಥದ್ದು ಅಲ್ವೇ ಅಲ್ಲ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಯಾರು? ಪೇತ್ರ, ಯಾವಾಗಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಶಿಷ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಕೆಲವು ಜನ ಇರ್ತಾರೆ, ವಿಷಯಗಳನ್ನ ಸುಳ್ಳು ಹೇಳಿ ಆ ಕಡೆ ಈ ಕಡೆ ಸಿಲುಕಿ ಹಾಕಿಕೊಂಡು ಪೇಚಾಡಿ ಕೆಲವೊಂದು ವಿಷಯಗಳಲ್ಲಿ ಗೊಂದಲಮಯವಾದ ಪರಿಸ್ಥಿತಿಯನ್ನ ತಾವಾಗಿಯೇ ತಂದು ಕೊಡ್ತಾ ಇರ್ತಾರೆ. ಪ್ರೇಯರ್, ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಹೇಳುವ ವಿಷಯ ಯಾವುದು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಒಂದು ಸುಳ್ಳು ಹೇಳಿದೀಗ. ಏನಂತ ಹೇಳಿದ? ನೀನು ಯಾವ ವಿಷಯ ಹೇಳ್ತಾ ಇದ್ದೀ ಆ ವಿಷಯ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ. ಮುಂದೆ ನೋಡ್ರಿ ವಾಕ್ಯ. ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ಮೊದಲನೇದಾಗಿ ನೀನು ಏನು ವಿಷಯ ಹೇಳ್ತಾ ಇದೆಯೋ ಅದು ನನಗೆ ಗೊತ್ತಿಲ್ಲ. ಎರಡನೇದಾಗಿ ಏನಂತ ಹೇಳ್ತಾ, ಏಸಪ್ಪ ಅಂದ್ರೆ ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಪ್ರೇಯರ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನಾನು. ಸುಳ್ಳು ಹೇಳುವಂಥವ್ರು ಸಿಕ್ಕಿ ಬಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅದು ಪರಿಸ್ಥಿತಿ ಹೆಂಗಿರುತ್ತಂತ. ಹಲ್ಲೆಲೂಯಾ, ಸುಳ್ಳು ಹೇಳುವಂಥವ್ರು ಸಿಕ್ಕಿ ಬೀಳುವವರೆಗೂ ಕೂಡ ಅದೇನಾಗಲ್ಲ, ಅವರಿಗೆ ಬುದ್ಧಿ ಬರಲ್ಲಂತೆ. ಹಲ್ಲೆಲೂಯಾ, ಸುಳ್ಳು ಸಿಕ್ಕಿ ಬೀಳೋವರೆಗೂ ಕೂಡ ಅವ್ರು ಸುಳ್ಳು ಹೇಳ್ಕೊಂತಾನೆ ಇರ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಬಿಡ್ತಾರೆ ಅವರು? ಯಾವಾಗ ಅವರು ಸಿಕ್ಕಿ ಬೀಳ್ತಾರೋ, ಯಾವಾಗ ಅವಮಾನದ ಪಾಲಾಗ್ತಾರೋ, ಎಲ್ಲರ ಬಾಯಲ್ಲಿ ಬರೀ ಸುಳ್ಳೆ ಹೇಳ್ತಾನಂತೇಳಿ ಅವಮಾನದ ಪಾಲಾಗ್ತಾರೋ, ಅವಾಗಾದ್ರೂ ಕೂಡ ಅನೇಕರು ಏನ್ ಮಾಡಲ್ಲ, ಮತ್ತೆ ಹಂಗೆ ಹೇಳ್ತಾ ಇರ್ತಾರೆ ಸುಳ್ಳನ್ನ. ಹೇಳ್ತಾರೆ. ಈ ಪೇತ್ರನ ಹೇಳ್ತಾ ಇದ್ದಾನೆ, ಯೇಸುವಿನ ಸಂಗಡ 3.5 ವರ್ಷಗಳ ತಿರುಗಾಡಿದಂತಹ ಪೇತ್ರ. ಹಲ್ಲೆಲೂಯಾ, ಯೇಸುವಿನ ಸಂಗಡ ಇದ್ದು ಕುರುಡರಿಗೆ ಕಣ್ಣು ಬರುವಂತದನ್ನು ನೋಡಿದ ಪೇತ್ರ, ಕುಂಟರಿಗೆ ಕಾಲು ಬರುವಂತದನ್ನು ನೋಡಿದ ಪೇತ್ರ. 5,000 ಜನರು, ಪುರುಷರು, 20,000ಕ್ಕಿಂತ ಹೆಚ್ಚು ಜನರು 5 ರೊಟ್ಟಿ 2 ಮೀನುಗಳು ಊಟ ಮಾಡಿದಾಗ ಅದನ್ನೆಲ್ಲ ಕಂಡು ಅಪ್ಪ ಎಂತ ಅದ್ಭುತ ಎಂಬುದಾಗಿ ಹೇಳಿದಂತ ಪೇತ್ರ, ಯೇಸು ಸ್ವಾಮಿಯ ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಪ್ರೇಯರ್, ಹಲ್ಲೆಲೂಯಾ. ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ. ಹಲ್ಲೆಲೂಯಾ, ದೇವರು ವಾಕ್ಯ ಹೇಳ್ತದೆ. ಅಷ್ಟೇ ಅಲ್ಲ, ಮತ್ತೇನಂತ ಹೇಳ್ತಾ ಇದ್ದಾನೆ ನೋಡ್ರಿ ಮುಂದ್ಗಡೆ. ಮೊದಲನೇದಾಗಿ ವಿಷಯದ ಕುರಿತಾಗಿ ಸುಳ್ಳು ಹೇಳಿದ, ಎರಡನೇದಾಗಿ ವ್ಯಕ್ತಿಯ ಕುರಿತಾಗಿ ಸುಳ್ಳು ಹೇಳಿದ, ಮೂರನೇದಾಗಿ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ. ಕಂಟಿನ್ಯೂ. ಜಯ. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರ ಮುಂದೆ ಬಂದು ಪೇತ್ರನಿಗೆ ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಅವನು ಮತ್ತೇನಂತ ಇದ್ದಾನೆ? ಅಲ್ಲಿ ಹೇಳಿದ, ಜಸ್ಟ್ ಒಂದು ಆಣೆ ಇಟ್ಕೊಂಡ. ಏನಂತ ಹೇಳಿ, ಏಸಪ್ಪ ಯಾರು ಗೊತ್ತಿಲ್ಲಪ್ಪ, ನಿಜವಾಗ್ಲ ಎಲ್ಲರೂ ಅಲ್ಲಿ ಆಣೆ ಬಿಡ್ತೀನಿ ನಾನು. ಅಲ್ಲೆಲ್ಲಯ್ಯ. ಈಗ ಮತ್ತೇನಂತ ಹೇಳ್ತಾ ಇದ್ದಾನ?
ಏನಂತ ಹೇಳ್ತಾ ಇದ್ದಾನ? ನಿಜವಾಗ್ಲೂ ಆ ಮನುಷ್ಯ ನಾನು ಅರಿಯೇನು. ಅಲ್ಲ, ನಿನ್ನ ಭಾಷೆ, ನಿನ್ನ ವ್ಯತ್ಯಾಸ, ನಿನ್ನ ಮಾತಾಡುವಂಥ ಶೈಲಿ, ನಿನ್ನ ಬಟ್ಟೆಗಳು, ಭಾವಗಳು ಎಲ್ಲವೂ ಕೂಡ ಯೇಸುವಿನ ಸಂಗಡ ಇದ್ದವನು ಎಂಬುದಾಗಿ ತೋರಿಸಿಕೊಡುತ್ತದಲ್ಲ ಎಂಬುದಾಗಿ ಅವ್ರು ಹೇಳಿದಾಗ ಪ್ರಿಯರು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಏನು ಬಡಿತೀನಿ? ಆಣೆ ಬಡಿತೀನಿ. ಐತಲ್ಲ ಅವಾಗನೇ ಅಂದು ಏನ್ರಿ? ಆಣೆ ಬಡಿಯಲ್ಲ. ಅಲ್ಲೆಲ್ಲೂಯ್ಯ. ಸುಳ್ಳು ಹೇಳಿದರೂ ಬಡಿತಾರೆ, ಸತ್ಯ ಹೇಳೋರ್ನು ಬಡಿತಾರೆ. ಅಲ್ಲೆಲ್ಲೂಯ್ಯ. ಏನು ಆಗಲ್ಲ. ಇವ್ರು ಅನ್ಕಂತಾರೆ ಏನನ್ನ ಆಗುತ್ತಾನೆ, ಅಲ್ಲಿ ಬಡಿದ್ರೆ ಇಲ್ಲಿ ಬಡ, ಏನೂ ಆಗಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸಲ್ಲ. ದೇವರು ವಾಕ್ಯ ಹೇಳುತ್ತೆ ಪ್ರಿಯರ್, ಇದು ಏನು ಮಾಡ್ತಾ ಇದ್ದಾನಂತೆ? ಶಾಪ ಹಾಕಿಕೊಳ್ತಾ ಇದ್ದಾನೆ. ಇಲ್ಲ ರೀ, ನಾನು ನೋಡೇ ಇಲ್ಲ ರೀ, ನಿಮಗೆ ಎಷ್ಟು ಹೇಳಬೇಕು ಅಂತೇಳಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ? ಶಪಿಸಿಕೊಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದ್ದಾನೆ ವಾಕ್ಯ? ಸುಳ್ಳುಗಾರರು ಪ್ರಿಯರೇ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಈ ಸುಳ್ಳುಗಾರರನ್ನ ದೇವರು ಏನು ಮಾಡಿದಾನೆ? ಬಿಡಿಸ್ಬೇಕು ಅಂತೇಳಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಒಂದು ವೇಳೆ ನಿನ್ನ ಶಿಷ್ಟನಾಗಿ ದೇವರ ರಕ್ಷಣೆಯನ್ನು ಹೊಂದಿದವನಾಗಿ ಈ ಶಿಷ್ಟತ್ವವನ್ನು ಬಿಟ್ಟು ಮತ್ತೆ ಪುನಃ ಹಳೆಯ ಜೀವಿತದ ಕಡೆಗೆ ನೀನು ಹೋಗ್ತಾ ಇದೆಯೇನೋ ಈ ಸಾಯಂಕಾಲದ ವೇಳೆಯಲ್ಲಿ ದೇವರಿನ ಸಂಗಡ ಮಾತಾಡ್ತಾ ಇದ್ದಾರೆ. ಏನು? ಆ ಕಡೆ ಹೋಗ್ಲಾರ್ದೆ ನೀನು ಮತ್ತೆ ಪುನಃ ನವೋಮಿಯ ರೀತಿಯಲ್ಲಿ ಹಿಂತಿರುಗಿಕೊಂಡರೆ, ಹಲ್ಲೆಲೂಯಾ, ಪುನಃ ನೀನು ಹಿಂತಿರುಗಿ ದೇವರನ್ನ ಹುಡುಕುವುದಾದರೆ ಆತ ನಿನ್ನ ಜೀವಿತವನ್ನು ಏನ್ ಮಾಡ್ತಾನೆ? ಬದಲಿಸ್ತಾನೆ. ಆತ ನಿನ್ನ ಜೀವಿತಗಳನ್ನು ಏನ್ ಮಾಡ್ತಾನೆ? ಬದಲಿಸ್ತಾನೆ. ಪೇತ್ರನು ಇದೆಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಹೇಳುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಕೊನೆಯದಾಗಿ ಹೇಳುವಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಬಹಳ ಮುಖ್ಯವಾಗಿರುವಂಥದ್ದು ಪ್ರಿಯರೇ. ಇವತ್ತಿನ ಒಂದು ಕೊನೆಯ ಈ ಒಂದು ಟಾಪಿಕ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 61ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂದ್ರೆ, ಆದರೆ ಪೇತ್ರನು ನೀನು ಹೇಳುವುದೇನೋ ನಾನು ಅರಿಯನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಹಲ್ಲೆಲೂಯಾ. ಸ್ವಾಮಿ ಏನಂತ ಹೇಳಿದ? ಈ ದಿನ ರಾತ್ರಿ ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾರೆ. ಪೇತ್ರ ಸುಮ್ಮನೆ ಇದ್ರೆ ಏನು ಇದೆಲ್ಲ ಸಿಚುವೇಶನ್ ಎಲ್ಲ ಬರ್ತಾ ಇರಲಿಲ್ಲ. ಪೇತ್ರ ಏನಂತ ಇದ್ದಾನೆ? ಸ್ವಾಮಿ, ನೀನು ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಬರ್ತೀನಿ, ಸರಿ ಮನೆಗಾದ್ರೂ ಸರಿ, ಮರಣಕ್ಕಾದ್ರೂ ಸರಿ ನಾನು ಬರ್ತೀನಿ ಅಂತ ಹೇಳಿದಂಥ ಆ ಒಂದು ರಾತ್ರಿಯಲ್ಲಿಯೇ ಮಾತನ್ನ ತಪ್ತಾ ಇದ್ದಾನೆ. ಜೀವಕ್ಕೆ ಪ್ರಾಣಕ್ಕೆ ಕುತ್ತು ಬಂದ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ? ಮೂರನೇ ಸರಿ ಯಾವಾಗ ಸುಳ್ಳು ಹೇಳಿದ್ನೋ, ಸುಳ್ಳು ಹೇಳಿದ ತಕ್ಷಣವೇ ಕೋಳಿ ಏನು ಮಾಡ್ತಾ ಇದೆ? ವೇಟ್ ಮಾಡ್ತಾ ಇದೆ. ಅವತ್ತಿನ ದಿನ ಕೋಳಿ ಕೂಗವಲ್ತು. ಪೇತ್ರ ಯಾವಾಗ ಹೇಳ್ತೀವೋ ಮೂರನೇ ಜಲ್ದಿ ಹೇಳು, ಸಮಯ ಆಗ್ತಾ ಇದೆ, ನಾನು ಕೂಗಬೇಕಂತೇಳಿ ಕೋಳಿ ಕೂಡ ಹಂಗೆ 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 ಏನು ಮಾಡ್ತಾ ಇದೆ? ವೇಟ್ ಮಾಡ್ತಾ ಇದೆ. ಯಾಕಂದ್ರೆ ದೇವ್ರು ಹೇಳ್ಬಿಟ್ಟನ, ಅಪ್ಪಣೆ ಕೊಟ್ಬಿಟ್ಟನ. ಅಲ್ಲೆಲ್ಲೂಯ್ಯ. ಇವನನ್ನ ಜೀವಿತದಲ್ಲಿ ಮೀನಿಗೆ ಅಪ್ಪಣೆ ಕೊಟ್ಟಂತ ದೇವರು ಪೇತ್ರನ ಸಂಗಡವೇ ಒಂದು ಮೀನಿನಲ್ಲಿ ನಾಣ್ಯ ಸಿಗುತ್ತೆ, ಅದನ್ನು ತಗೊಂಬಂದು ಸುಂಕ ಕಟ್ಟಂತೇಳಿ ಹೇಳಿದಂಥ ದೇವರು ಈ ಕೋಳಿಗೂ ಕೂಡ ಅಪ್ಪಣೆ ಕೊಟ್ಟನ. ಏನಂತೇಳಿ? ಪೇತ್ರ ಸುಳ್ಳು ಹೇಳೋವರೆಗೆ ನೀನು, ಮೂರನೇ ಸರಿ ಸುಳ್ಳು ಹೇಳೋವರೆಗೆ ನೀನು ಹೋಗಬೇಡ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯಾವಾಗ ಮೂರನೇ ಸಾರಿ ಸುಳ್ಳು ಹೇಳಿದ್ನು, ಕೋಳಿ ಅಲ್ಲಿವರೆಗೆ ತಡ್ಕಾಂದಿದ್ದು ಏನು ಮಾಡಿಬಿಡ್ತು? ಖೋ ಅಂತೇಳಿ ಏನು ಮಾಡ್ಬಿಡ್ತು? ಕೂಗಿಬಿಡ್ತು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಕೂಗಿದಾಗ ಅವಾಗ ಪೇತ್ರ ನೋಡ್ತಾ ಇದ್ದಾನೆ, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ? ಯೇಸು ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಯೇಸಪ್ಪನ ಕಣ್ಣುಗಳು, ಪೇತ್ರನ ಕಣ್ಣುಗಳು ಒಬ್ರಿಗೊಬ್ರು ನೋಡ್ತಾ ಇದ್ದಾವೆ. ಅಲ್ಲೆಲ್ಲೂಯ್ಯ. ಯಾರ್ಯಾರ ಕಣ್ಣುಗಳು ನೋಡ್ತಾ ಇದ್ದಾವೆ? ಪೇತ್ರಂದು, ಯೇಸಪ್ಪಂದು. ಅಲ್ಲೆಲ್ಲೂಯ್ಯ. ಯಾವಾಗ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡ್ತಾ ಇದ್ದಾರೋ, ಜಕ್ಕಾಯನ ಜೀವಿತದಲ್ಲಿ ದೇವರು ಜಕ್ಕಾಯನನ್ನು ನೋಡಿದಂಥ ಸಮಯದಲ್ಲಿ ಜಕ್ಕಾಯನ ಎಲ್ಲ ಜೀವಿತ, ತನ್ನ ಜೀವಿತದಿಂದ ಆತನ ಕೆಳಗಡೆ ಇಳಿದು ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿಕೊಂಡು ಸ್ವಲ್ಪ ಹೊತ್ತು ಶೋಧನೆಯಲ್ಲಿ ಬಿದ್ದಂಥ ಪೇತ್ರನು ಕೂಡ ಯಾವಾಗ ಏಸಪ್ಪ ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೋ, ನೋಡುವಂಥ ಸಮಯದಲ್ಲಿಯೇ ಪೇತ್ರನಿಗೆ ಎಲ್ಲ ನೆನಪು ಬರ್ತಾ ಇದೆ. ಏನು ನೆನಪು ಬರ್ತಾ ಇದೆ? ಏಸಪ್ಪನ ಸಂಗಡ ಅಡ್ಡಾಡಿದಂಥ ದಿನಗಳು. ಯೇಸು ಸ್ವಾಮಿ ಸೇವೆಯ ಪ್ರಾರಂಭ ದಿನಗಳಲ್ಲಿ ಅತ್ತೆ ಮನೆಯಲ್ಲಿ ಜ್ವರ ಬಂದು ಮಲಗಿದಾಗ ಅತ್ತೆಯನ್ನು ಸ್ವಸ್ಥ ಮಾಡಿದಂಥ ದಿನಗಳು, ರಕ್ತ ಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದಂಥ ದಿನಗಳು, ಯಾಯೀರನ ಮಗಳನ್ನು ಸತ್ತಂತ ಯಾಯೀರನ ಮಗಳನ್ನು ಬದುಕಿಸಿದಂಥ ದಿನಗಳು, ಯಾವಾಗಲೂ ಆ ಬೆಟ್ಟದ ಮೇಲೆ ಏರಿದಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸಿದಂಥ ಆ ದಿನಗಳು ಎಲ್ಲವೂ ನೆನಪು ಬರ್ತಾ ಇದೆ ಪ್ರಿಯರೇ. ಅವಾಗ ಪೇತ್ರ, ಅಯ್ಯೋ ನಾನು
ಹೇಳ್ಬಾರ್ದಾಗಿತ್ತು, ಅಯ್ಯೋ ನಾನು ಹೇಳ್ಬಾರ್ದಾಗಿತ್ತು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಪೇತ್ರ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಎದೆ ಬಡಿದುಕೊಂಡು ಅಳ್ತಾ ಇದ್ದಾನೆ. ಅಯ್ಯೋ ದೇವ, ನಾನು ಸುಳ್ಳು ಹೇಳಬಾರ್ದಾಗಿತ್ತು, ನಾನು ನಿನ್ನ ಬಗ್ಗೆ ನಿನ್ನ ವಿಷಯದ ಕುರಿತಾಗಿ ಇಲ್ಲ ಅಂತ ಹೇಳಿದೆ, ನಿನ್ನನ್ನೇ ಗೊತ್ತಿಲ್ಲ ಅಂತ ಹೇಳಿದೆ, ನೀನು ಯಾರೆಂಬುದಾಗಿ ಅರಿಯನು ಎಂಬುದಾಗಿ ನಾನು ಹೇಳಿದೆ ಅಪ್ಪ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯಾವುದರ ಕುರಿತಾಗಿ? ಸುಳ್ಳು ಹೇಳಿದ್ದರ ಕುರಿತಾಗಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಪೇತ್ರ ಯಾವಾಗ ಯೇಸು ಸ್ವಾಮಿಯನ್ನ ದೃಷ್ಟಿಸಿ ನೋಡಿದ್ರು, ಯೇಸು ಸ್ವಾಮಿಯವರು ಪೇತ್ರನನ್ನು ದೃಷ್ಟಿಸಿ ನೋಡಿದ್ರು, ವಾಕ್ಯ ಹೇಳ್ತಾ ಇದೆ ಅಲ್ಲಿ ನೋಡ್ರಿ, ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಆಗ ಪೇತ್ರನು, ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನ ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು. ಹೊರಗಡೆ ಹೋಗ್ತಾ ಇದ್ದಾನೆ, ಆ ಸ್ಥಳವನ್ನ ಬಿಟ್ಟು, ಅಂಗಳವನ್ನ ಬಿಟ್ಟು ಎಲ್ಲಿಗೆ ಹೋಗಿ ಹೇಳ್ತಾ ಇದ್ದಾನೆ? ಹೊರಗಡೆ ಹೋಗಿ ಬಹಳ ವ್ಯತ್ಯ ಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಅಯ್ಯೋ ನಾನು ಆ ಥರ ಹೇಳಬಾರ್ದಾಗಿತ್ತು ಅಂತೇಳಿ ಪ್ರಿಯರೇ. ಹಲ್ಲೆಲೂಯಾ. ಪೇತ್ರ ಪುನಃ ಏನ್ ಮಾಡಿದ? ತಿರುಗಿಕೊಂಡ. ಹಲ್ಲೆಲೂಯಾ. ಇನ್ನು ಮುಂದೆ ನಾನು ಸುಳ್ಳು ಹೇಳೋದಿಲ್ಲ ಅಂತೇಳಿ ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಂಡ. ಅದ್ರ ಸಲುವಾಗಿ ದೇವರು 3 ಸಾರಿ ಪೇತ್ರನಿಗೆ ಕೇಳ್ತಾ ಇದ್ದಾರೆ, ಪೇತ್ರನೇ ನೀನು ನನ್ನನ್ನ ಪ್ರೀತಿ ಮಾಡ್ತಾ ಇದೀಯಾ ಅಂತೇಳಿ ಕೇಳ್ತಾನೆ. ಹಾ ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಪೇತ್ರನೇ, ನಿಜವಾಗಲೂ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ? ಆಯ್ತು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ. ಹಲ್ಲೆಲೂಯಾ. 3ನೇದಾಗಿ ಕೇಳ್ತಾ ಇದ್ದಾನೆ, ಪೇತ್ರನೇ ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದೆ. 23ನೇದು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಆ ಮಾತಿರುತ್ತೆ ಪ್ರೇರೆ, ಕೊನೆಯ ಒಂದು ಭಾಗದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರೆ. ಅವಾಗ ಪೇತ್ರನ ಹೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲವೂ ನಿನಗೆ ಗೊತ್ತು. ಎಲ್ಲವೂ ನಿನಗೆ ಗೊತ್ತು ಎಂಬುದಾಗಿ ಯಾವಾಗ ತನ್ನನ್ನು ತಾನು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಪರಿಪೂರ್ಣವಾಗಿ ದೇವರ ಆಳ್ವಿಕೆಗೆ ಒಳಪಟ್ನು, ಅಲ್ಲಲ್ವಿಯಾ, ಸ್ವಾಮಿಯವರು ಏನ್ ಮಾಡ್ತಾ ಇದ್ದಾರೆ? ಆತನನ್ನೇ ಪ್ರಧಾನನನ್ನಾಗಿ ಸೇವೆಯಲ್ಲಿ ಮುಂಚೂಣಿಯ ಒಂದು ಕೆಲಸಕ್ಕಾಗಿ ಏನ್ ಮಾಡ್ತಾರೆ? ನೇಮಕ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸುಳ್ಳು ಹೇಳಿದ, ಆದ್ರೆ ಸುಳ್ಳಿನಿಂದ ಏನ್ ಮಾಡಿದ? ಪಶ್ಚಾತ್ತಾಪ ಪಟ್ಟು ಪುನಃ ಸುಳ್ಳು ಹೇಳುವುದಿಲ್ಲ ಎಂಬುದಾಗಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಸಭೆಯು ಪ್ರಾರಂಭವಾದಂಥ ದಿನಗಳಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದಂಥ ಪೇತ್ರ ಪ್ರಿಯರೇ. ಅದೇ ಸುಳ್ಳು ಹೇಳಿದಂಥ ಪೇತ್ರ ಮಾತಾಡ್ತಾ ಇದ್ದಾನೆ. ಮಾತಾಡುವಾಗ 3,000 ಜನರು ಏನಾದ್ರು ರಕ್ಷಣೆ ಹೊಂದಿದ್ರು. ದೇವರ ಬಲ, ದೇವರ ಶಕ್ತಿ, ದೇವರ ಪ್ರಸನ್ನತೆ, ಪವಿತ್ರ ಆತ್ಮ ಪರಿಪೂರ್ಣವಾಗಿ ಯಾರ ಮೇಲೆ ಇಳಿದು ಬಂದಿದ್ದಾನೆ? ಪೇತ್ರನ ಮೇಲೆ. ಯಾವಾಗ? ಸುಳ್ಳು ಹೇಳುವಂಥದನ್ನ ಬಿಟ್ಟ ಮೇಲೆ. ಅದು ಬಹಳ ಮುಖ್ಯ. ದೇವರು ಹೇಳ್ತಾ ಇದ್ದಾರೆ, ಎಚ್ಚರ ಪಡಿಸ್ತಾ ಇದ್ದಾರೆ, ಸುಳ್ಳು ಹೇಳುವುದನ್ನ ಬಿಡಲಾರದೆ ಇದ್ರೆ ಈವನ್ ಕ್ರಿಶ್ಚಿಯನ್ಸ್ ದೇವರನ್ನ ನಂಬಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲ, ಅವರ ಜೀವಿತದಲ್ಲಿ ರಕ್ಷಕನಿಲ್ಲ, ಅವರ ಜೀವಿತದಲ್ಲಿ ವಾಕ್ಯಗಳನ್ನು ಕೈಕೊಂಡು ನಡೆಯೋದಿಲ್ಲ, ಅವರು ನಡೆಯುವುದೆಲ್ಲ ಲೋಕಸ್ಥರ ರೀತಿಯಲ್ಲಿ. ಅಪ್ಪರು ಬೆಳಗ್ಗೆ ಹೇಳಿದ್ರು, 50 ವರ್ಷಗಳಂದ್ರೆ ನಾವು ಕ್ರಿಶ್ಚಿಯನ್ ಅಂತೇಳಿ ಹೇಳ್ಕೊಂತಾರಂತೆ. ಸಮಾಧಿ ವರ್ಷ ಅಮಾಸಮಾಸಿಗೆ ಎಲ್ಲ ಏನು ಮಾಡ್ತಾರೆ? ಸತ್ತಿರ್ತಾರಲ್ಲ ಮನೆಯಲ್ಲಿ, ಅವ್ರ ಸಮಾಧಿಗೆ ಹೋಗಿ ಎಲ್ಲ ಸಾರಿಸಿ ಅದ್ರ ಮುಂದೆ ಕಾಯಿ ಹೊಡೆದು ಮತ್ತೆ ಉದ್ದಿನ ಕಡಿಸ್ತಾರೆ, ಮತ್ತೆ ಏನು ಇಡ್ತಾರಲ್ರಿ, ಅದೆಲ್ಲ ಮಾಡ್ತೀವಿ. ಅಯ್ಯರೇ ಮಾಡಬೇಕೇ ಮಾಡಬಾರ್ದು ಅಂತೇಳಿ ನಮ್ಮನ್ನು ಕೇಳ್ತಾರೆ. ಅಲ್ಲೆಲ್ಲ ಪ್ರೈಸಲ್ಲ. ಅಲ್ಲೆಲ್ಲ ಇವರೆಷ್ಟು 50 ವರ್ಷಗಳಿಂದ ಕ್ರೈಸ್ತರು. ಯೇಸು ಸ್ವಾಮಿ ಎಲ್ಲ ನಮಗೆ ಗೊತ್ತದನ ಅಂತೇಳಿ ಮಾತಾಡುವಂಥದ್ದು. ನೀವು ಯೇಸು ಸ್ವಾಮಿ ಗೊತ್ತದನಂತ ಹೇಳ್ತಾ ಇದ್ದೀರಿ, ಆದರೆ ನೀವು ಸುಳ್ಳುಗಾರರೇ. ಅಲ್ಲೆಲ್ಲ ಯಾಕೆ ಸುಳ್ಳುಗಾರರು? ಏಸಪ್ಪ ಹೇಳ್ತಾನೆ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದಂಥವನು ನಾನು ಹೇಳಿದ ಆಜ್ಞೆಯಲ್ಲಿ ನಡೆಯಬೇಕು. ಅಲ್ಲೆಲ್ಲೂಯಾ. ನಡಿಲಾರ್ದು ಸುಮ್ಮನೆ ನಾನು ಕ್ರಿಶ್ಚಿಯನ್, ಏಸಪ್ಪ ನನಗೆ ಗೊತ್ತಂತ ಹೇಳಿದ್ರೆ ಎಲ್ಲರೂ ಅವ್ರು ಏನಾಗಿದ್ದಾರೆ? ಸುಳ್ಳುಗಾರರಾಗಿದ್ದಾರೆ. ಅವರು ಕ್ರಿಶ್ಚಿಯನ್ ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ, ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಸುಳ್ಳು ಹೇಳುವಂಥದ್ರಿಂದ ಬಿಡುಗಡೆ ಹೊಂದಿ ರಕ್ಷಣೆ ಜೀವಿತದ ಕಡೆಗೆ ಬರ್ತೀಯಾ. ಇನ್ನೂ ನಿನ್ನ ಬಾಯಿಯನ್ನ ಸುಳ್ಳಿಗೆ ದಾಸರನ್ನಾಗಿ ಮಾಡಿದರೆ ನೀನು ಖಂಡಿತವಾಗಿ ಎಲ್ಲಿಗೆ ಹೋಗ್ತೀಯಾ? ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ನರಕ ಬೇರೆ. ಯಾವ ನರಕದು? ಅಗ್ನಿ ನರಕ. ನರಕ ಪರವಾಗಿಲ್ಲ, ಹೆಂಗಿರುತ್ತೆ? ಸ್ವಲ್ಪ ಸೇಫ್ ಇರುತ್ತೆ. ಅಗ್ನಿ ನರಕ ಸೇಫ್ ಇರಲ್ಲ. ಹೆಂಗಿರುತ್ತೆ ರೀ? ಕಡಿಯುವ ಹುಳ ಸಾಯುವುದಿಲ್ಲ. ಎಲ್ಲಿ ನೋಡಿದ್ರೆ ಕತ್ಲೆ. ನಮ್ಗೆ ಲೈಟ್ ಆದ ಇವಾಗ ಏನು ಅಷ್ಟು ಇದು ಅನ್ಸಲ್ಲ,
ಒಂದು ವೇಳೆ ಇಲ್ಲಿ ಬೆಳಕಾದ ಅಷ್ಟಿದು ಅನ್ಸಲ್ಲ. ಕತ್ತಲೆ ಮತ್ತೇನಿರ್ತವೆ, ಹುಳುಗಳು ಹಂಗೆ ತಿಂತಾ ಇರ್ತವೆ. ನೋವು ಅಲ್ಲಿಲ್ಲ. ಹೊರಗಡೆಯಿಂದ ನರಕ ಚೆನ್ನಾಗಿ ಕಾಣುತ್ತೆ, ಎಲ್ಲ ಸಿನಿಮಾ ಹಾಲ್ ಟೈಪ್ ಕಾಣ್ತಾರೆ, ಎಲ್ಲ A to Z ಲೋಕದಲ್ಲಿ ಏನೇನು ಕಾಣ್ತಾವೋ ಎಲ್ಲ ಇದ್ದಾವೆ ಎಲ್ಲಿ ನರಕದಾಗ. ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತೆ ಅಲ್ಲಿ ಏನು ಇಲ್ಲ, ಬರೀ ಬೆಂಕಿ ಅಲ್ಲಿಲ್ಲ. ಅದ್ರ ಸಲುವಾಗಿ ದೇವರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ, ಎಲ್ಲ ಸುಳ್ಳುಗಾರರು ಎಲ್ಲಿ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಆದರೆ ಸುಳ್ಳು ಹೇಳುವಂಥದ್ದನ್ನು ಬಿಡುವಂಥವರು ಎಲ್ಲಿಗೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಹೌದಿಲ್ರಿ? ಹಲ್ಲೆಲೂಯಾ. ಸುಳ್ಳಿನಿಂದ ಬಚಾವಾದಂಥವ್ರು, ಸುಳ್ಳಿನ ನಾಲಿಗೆ ನನಗೆ ಬೇಡ ಸ್ವಾಮಿ ಎಂಬುದಾಗಿ ಕೇಳುವಂಥವ್ರು ಎಲ್ಲಿಗೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಪ್ರೇರೆ ಇದನ್ನು ತಿಳ್ಕೊಳ್ರಿ. ಸುಳ್ಳು ಬಹಳ ಏನು ಮಾಡುವಂಥದ್ದು, ಅಪಾಯಕಾರಿಯಾಗಿರುವಂಥದ್ದು. ನಿನ್ನನ್ನು ನರಕದ ಕಡೆಗೆ ನಡೆಸುವಂಥದ್ದು. ಸುಳ್ಳಾದಂಥದನ್ನು ಪ್ರೀತಿಸುವವರಿಗೆ ಒಳಗಡೆ ಎಂಟ್ರಿ ಇಲ್ಲ. ಯಾವುದ್ರೊಳಗಡೆ, ಪರಲೋಕದ ಒಳಗಡೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲ ಸುಳ್ಳುಗಾರರು ಏನಾಗ್ತಾರಂತೆ, ಅಗ್ನಿ ನರಕಕ್ಕೆ ಹೋಗ್ತಾರೆ. ಇವತ್ತು ನಿನ್ನ ಜೀವಿತ ಹೆಂಗೈತಿ ಒಂದ್ಸಾರಿ ಆದ್ರೆ ಆಲೋಚನೆ ಮಾಡಿ. ಬಾಯಿ ತೆಗೆದ್ರೆ ಕೆಲವು ಜನರು ಹೆಂಗಿರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ. ಒಂದ್ಸಾರಿ ಪೌಲಿಗೂ ಟಚ್ ಆಗ್ತಾರೆ ಇಂಥ ಜನರು. ಯಾರು? ಸುಳ್ಳು ಹೇಳುವಂಥವ್ರು. ಹಲ್ಲೆಲೂಯಾ. ಯಾರಿಗೆ ಟಚ್ ಆಗ್ತಾರೆ? ಪೌಲಿಗೆ ಟಚ್ ಆಗ್ತಾರೆ. ಒಂದ್ಸಾರಿ ತೀತನ ಪತ್ರಿಕೆ ತೆಗಿರಿ, 2ನೇ ಅಧ್ಯಾಯ ತೆಗೆದಿದ್ರೆ ನಿಮಿಷ ಹೇಳ್ತೀನಿ. ಫಸ್ಟ್ ಅನಿಸುತ್ತೆ, ಒಂದು ನಿಮಿಷ. 1ನೇ ಅಧ್ಯಾಯ 10ನೇ ವಾಕ್ಯ, 12 ಹೋದ್ರಿ. 12ನೇ ವಚನ. 1ನೇ ಅಧ್ಯಾಯ ತೀತನ ಪತ್ರಿಕೆ 12ನೇ ವಾಕ್ಯ. ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ನೆಕ್ಸ್ಟ್ ಕಂಟಿನ್ಯೂ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆ ಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಮುಂದೆ ಹೇಳ್ತಾ ಇದ್ದಾನೆ ತನಗಾದಂತ ಅನುಭವವನ್ನ ಹೇಳ್ರಿ. ಈ ಸಾಕ್ಷಿಯು ನಿಜವೇ. ಹಲ್ಲೆಲೂಯಾ. ಯಾವ ಒಂದು ದ್ವೀಪ ಅಂದ್ರೆ ಕ್ರೇತ ಎನ್ನುವಂತ ದ್ವೀಪ. ಇವಾಗ ಎಷ್ಟು ದೊಡ್ಡ ಹೆಂಗಿದೆ ಅಲ್ರಿ, ಅದರಂಗೆ ಕ್ರೇತ ಎನ್ನುವಂತ ದ್ವೀಪದಲ್ಲಿ ಸೇವೆಗೋಸ್ಕರವಾಗಿ ಇವರು ಹೋಗಿದ್ದಾರೆ. ಪೌಲಯ್ಯನವರು ಹೋಗಿದ್ದಾರೆ, ಅವರ ಶಿಷ್ಯರನ್ನು ಕರ್ಕೊಂಡು ಹೋಗಿದ್ದಾರೆ. ಹೋದಂತ ಸಮಯದಲ್ಲಿ ಅಲ್ಲಿರುವಂತ ಜನರು ಎಲ್ಲ ಬಾಯಿ ತೆಗೆದ್ರೆ ಬರೀ ಏನ್ ಮಾಡ್ತಾರೆ, ಸುಳ್ಳನ್ನೇ ಹೇಳ್ತಾರೆ. ಬಾಯಿ ತೆಗೆದ್ರೆ ಬರೀ ಸುಳ್ಳು ಹೇಳ್ತಾರೆ. ಇಲ್ಲರೇ ನಾವು ಎಲ್ಲಿಗೆ ಹೋಗಲ್ರಿ. ಹಲ್ಲೆಲೂಯಾ. ಎಲ್ಲಿಗೆ ಹೋಗಲ್ರಿ. ನಾವು ದೇವರನ್ನೇ ನಂಬಿದೇವ್ರಿ. ನಮ್ಮ ಮನೇಲಿ ಕಾಯಿಗಳಿರಲ್ಲ, ನಮ್ಮ ಮನೆಯಲ್ಲಿ ಉದ್ದಿನ ಕಡ್ಡಿ ಇರಲ್ಲ, ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಅವು ಇವು ಯಾವ ಇರಲ್ರಿ, ಏನು ಇರೋದೇ ಇಲ್ಲ ರೀ ಅಂತೇಳಿ ಹೇಳ್ತಾರಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಸಂಪ್ರದಾಯಗಳನ್ನು ಫಾಲೋ ಮಾಡುವಂಥವರಾಗಿದ್ದಾರೆ. ಪ್ರೇಯರ್ ಯಾರು? ಈ ಕ್ರೇತದವರು. ಎಲ್ಲ ಜನರು ಊರಿನಲ್ಲಿ ಇರೋರೆಲ್ಲರೂ ಕೂಡ ಏನಂತೆ, ಸುಳ್ಳುಗಾರರಂತೆ. ಪ್ರೇಯರೇ ಅಲ್ಲಲ್ವಾ. ಊರೇ ಏನಾಗಿದೆ, ಸುಳ್ಳಿನಿಂದ ಕೂಡಿದೆ. ಸುಳ್ಳಿನ ನಾಲಿಗೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಪ್ರಿಯರೇ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರಿಗೆ ಎಷ್ಟು ಉಪದೇಶ ಮಾಡಿದ್ರು ಕೂಡ ಇನ್ನೂ ಅದರಲ್ಲಿಯೇ ಜೀವಿಸ್ತಾ ಇದ್ದಾರೆ. ಖಂಡಿತವಾಗಿ ಅವರನ್ನು ನೀನೇನು ಮಾಡು, ಎಚ್ಚರಿಸು ತೀತನೇ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ದೇವರು ಪೌಲನ ಮೂಲಕವಾಗಿ ಅವರಿಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ ಹಲ್ಲೆಲೂಯಾ. ಹೌದು, ಸುಳ್ಳು ಬಹಳ ಭಯಂಕರವಾಗಿರುವಂಥದ್ದು. ಸುಳ್ಳು ಅಬ್ರಹಾಂ ಹೇಳ್ತಾನೆ ಒಂದ್ಸಾರಿ. ಸುಳ್ಳು ಏನಂತ ಹೇಳ್ತಾನೆ ಗೊತ್ತಾ? ಸ್ವಂತ ಹೆಂಡತಿಯನ್ನ ತಂಗಿ ಅಂತ ಹೇಳ್ತಾನೆ. ಅದು ಎಂತಹ ಒಂದು ನಷ್ಟಕ್ಕೆ ದಾರಿ ಮಾಡಿ ಕೊಡುತ್ತಂದ್ರೆ, ಆ ಸಮಯದಲ್ಲಿ ಅಬ್ರಹಾಮನ ಹೆಂಡತಿಯಾಗಿರುವಂಥ ಸಾರಾಳನ್ನ 12ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಇರುತ್ತೆ. ಅಬ್ರಹಾಮನ ಹೆಂಡತಿಯಾದ ಸಾರಾಯಳನ್ನ ಆ ದೇಶದ ಐಗುಪ್ತ ದೇಶದ ಮಹಾರಾಜನಾಗಿರುವಂಥ ಫರೋಹನು ತನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡು ಹೋಗ್ಬೇಕಂತೇಳಿ ಏನು ಮಾಡ್ತಾನೆ, ಆಲೋಚನೆ ಮಾಡ್ತಾನೆ, ನಿರ್ಣಯ ಮಾಡ್ತಾನೆ. ಆಯ್ತು, ಕರ್ಕೊಂಡು ಹೋಗೇ ಬಿಟ್ರು. ಯಾರನ್ನ?
ಅಬ್ರಹಾಮನ ಧರ್ಮಪತ್ನಿಯಾಗಿರುವಂಥ ಸಾರಾಳನ್ನು ಕರ್ಕೊಂಡು ಹೋದ್ರು ಪ್ರೇರೆ. ಅಬ್ರಹಾಮನ ಪೇಚಾಡ್ತಾ ಇದ್ದಾನೆ, ಅಯ್ಯೋ ಹೇಳಬಾರ್ದಾಗಿತ್ತು, ನನ್ನ ಇಲ್ಲಿ ಕೊಲ್ಲಿ ಬಿಡ್ತಾರೆ ಅಂತೇಳಿ ಈ ಜನರು ನಾನು ಸುಳ್ಳು ಹೇಳಿಬಿಟ್ಟೆ. ಸುಳ್ಳು ಹೇಳಿದ ಕಾರಣಕ್ಕಾಗಿ ಆ ಒಂದು ಅರಮನೆಯಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಉಪದ್ರವಗಳು, ರಾಜನಿಗೂ ಉಪದ್ರವ, ಅಲ್ಲಿರುವಂಥವ್ರೆಲ್ಲರಿಗೂ ಉಪದ್ರವ. ಅಷ್ಟು ಮಾತ್ರವಲ್ಲ, ಸ್ವತಃ ಅಬ್ರಹಾಮನು ಹೊರಗಡೆಯಿಂದ ಏನು ಮಾಡ್ತಾ ಇದ್ದಾನೆ, ಗಲಿಬಿಲಿಗೆ ಒಳಗಾಗಿದ್ದಾನೆ. ಅಯ್ಯೋ ಏನಾಗ್ತಾಳೋ ಏನಾಗಿಲ್ಲೋ ಅಂತೇಳಿ. ಯಾಕಂದ್ರೆ ಅಬ್ರಹಾಮ ಸಾರಳನ್ನು ಬಹಳ ಪ್ರೀತಿ ಮಾಡ್ತಾ ಇದ್ನ. ಯಾಕೆ ಹೇಳ್ರಿ, ಅಬ್ರಹಾಮನ ಹೆಂಡತಿ ಆಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಂತ ಹೆಂಡತಿನ ಪ್ರೀತಿ ಮಾಡ್ಲಾರ್ದು ಅವನ ಗಂಡನೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಂತ ಗಂಡನನ್ನ ಪ್ರೀತಿ ಮಾಡ್ದಕ್ಕೆ ಆಕೆ ಹೆಂಡತಿನೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಸಾರಾಳನ್ನ ಬಹಳ ಪ್ರೀತಿ ಮಾಡುತ್ತಿದ್ದರಿಂದ ಆ ಒಂದು ಅರಮನೆಯ ಹೊರಗಡೆ ಬಹಳ ಪೇಚಾಡ್ತಿದ್ದಾನೆ. ಅಯ್ಯೋ ಏನಾಗುತ್ತೋ ಏನಿಲ್ಲೋ, ಆಯ್ತು ನಾನು ಹಿಂಗೆ ಒಂಟಿಗನಾಗಿ ನಾನು ಸಾಯ್ಬೇಕಾಗುತ್ತೇನೋ ಅಂತೇಳಿ. ಆದರೆ ದೇವರು ಏನು ಮಾಡಿದಲ್ಲಿ ಬಿಡುಗಡೆ ಕೊಟ್ಟ. ಯಾಕಂದ್ರೆ ಅಬ್ರಹಾಮನು ಅವಾಗ ತಾನೇ ರಕ್ಷಣೆಯ ಒಂದು ಜೀವಿತದಲ್ಲಿ ಕಾಲಿಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಮಕ್ಕಳು ಆಯ್ತು, ಹುಟ್ಟಿದ ಮೇಲೆ ಆಯ್ತು, ಎಲ್ಲ ಎದ್ದು ನಡೆದಾಡಿ ಎಲ್ಲ ಮೀಸೆ ಗೀಸೆ ಬಂದು ಎಲ್ಲ ಮಾತಾಡ್ತಾರ. ಏನು ಮಾಡ್ತಾರ್ರಿ ಫಸ್ಟಿಗೆ ಏನು ಮಾಡ್ತಾರೆ ಎಲ್ಲ ನೀವೇ ಮಾಡ್ಬೇಕು ರೀ. ಹಲ್ಲೆಲೂಯಾ. ಬರ್ತಾ 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 ಅಂಬೆಗಾಲ ಹಾಕಿ ಏನು ಮಾಡ್ತಾರೆ, ಓಡಾಡ್ತಾರೆ, ಮಾತುಗಳು ಬರ್ತವೆ, ಹಲ್ಲುಗಳು ಬರ್ತವೆ, ಎತ್ತರ ಆಗ್ತಾರೆ. ಅದರಂಗೆ ನಂಬಿದ ತಕ್ಷಣ ಎಲ್ಲರೂ ಭಕ್ತರಾಗಲ್ಲ. ಹಲ್ಲೆಲೂಯಾ. ಅನೇಕ ವರ್ಷಗಳೇ ಬೇಕು. ಆದರೆ ನೀವು ರಕ್ಷಣೆ ಹೊಂದಿದ್ದೀರಲ್ಲ, ನೀವು ಲೈಫ್ ಲಾಂಗ್ ಹೆಂಗಿರಬೇಕು, ಪರಿಪೂರ್ಣತೆಯಿಂದ ಕೂಡಿದವರಾಗಿ ನೀವು ಇರಬೇಕು. ಒಂದು ನಿರ್ಧಾರ ತೆಗೆದುಕೊಂಡಿರಲ್ಲ, ಆಯಿತು ಇಷ್ಟಕ್ಕಾಯ್ತು, ಇನ್ನೊಂದು ವರ್ಷ 2 ವರ್ಷ ಬಂದು ಆಯ್ತು ನಾವು ಬಿಟ್ಟು ಬಿಡೋಣ, ಕೈ ತಗೊಂಡ್ಬಿಡೋಣ ಅಂದರೆ ನಷ್ಟ ಹೊಂದೋದು ಯಾರ ಆತ್ಮ ರೀ, ನಿಮ್ಮ ಆತ್ಮ. ಹಲ್ಲೆಲೂಯಾ. ಯಾಕಂದರೆ ದೇವರು ನಮಗೆ ಮಾಡಂತ ಹೇಳಿದಾನ ನಾವು ಕೊಟ್ಟಿದ್ದೀವಿ, ಆಯಿತು. ಹಲ್ಲೆಲೂಯಾ. ಕಾಯಂತ ಹೇಳಿದನ್ನು ಕಾಯ್ತಾ ಇದ್ದೀವಿ, ಆಯಿತು. ಆದರೆ ಕಾದಾಗಲೂ ಕೂಡ ನೀನು ತಪ್ಪಿಸಿಕೊಂಡು ಹಿಂದಕ್ಕೆ ಓಡ್ತಾ ಇದ್ದೀವಿ ಅಂದರೆ ತಪ್ಪ್ಯಾರ್ದು? ಹಲ್ಲೆಲೂಯಾ. ಎಷ್ಟು ಹೇಳಿದ್ರು, ಮನೆ ಬಾಗಿಲಿಗೆ ಹೋಗಿ ಹೇಳಿದ್ರು ಕೂಡ ಬರಲ್ಲ ಅಂತಂದರೆ ತಪ್ಪ್ಯಾರ್ದು? ನಿಂದು. ಹಲ್ಲೆಲೂಯಾ. ಎಷ್ಟು ಮಾತುಗಳನ್ನು ಕೇಳಿದಾಗಲೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂದರೆ ತಪ್ಪ್ಯಾರ್ದು? ನಿಂದು. ಅದ್ರ ಸಲಗೆ ಯೆಹೆಜ್ಕೇಲನಿಗೆ 3ನೇ ಅಧ್ಯಾಯ ಮನೆಗೆ ಹೋದ್ಮೇಲೆ ಓದ್ಕೊರ್ಬೇಕಾದ್ರೆ 16ನೇ ವಚನದಿಂದ ಪ್ರವಾದಿಯ ಮೇಲೆ ದೇವ್ರು ಏನು ಮಾಡ್ತಾನಂತೆ, ಭಾರ ಹಾಕ್ತಾನೆ. ಯಾವ ಭಾರ? ಒಂದು ವೇಳೆ ನೀನು ಅವ್ರಿಗೆ ಹೇಳಲಾರದೇ ಇದ್ದರೆ, ಅವ್ರು ತಪ್ಪು ಮಾಡಿದರೆ ಆ ತಪ್ಪು ಯಾರ ಮೇಲೆ ಹಾಕ್ತಾನೆ? ನಮ್ಮ ಮೇಲೆ ಹಾಕ್ತಾನೆ. ಹಲ್ಲೆಲೂಯಾ. ನಾವು ಹೇಳ್ಬಿಟ್ಟಿವಿ ಈಗ. ಹಲ್ಲೆಲೂಯಾ. ನೀವೇನು ಮಾಡ್ಬೇಕು, ಇದನ್ನು ತೆಗೆದುಹಾಕ್ಕೊಂಬೇಕು. ಕಸ ತೆಗೆದುಹಾಕ್ಕೊಳ್ಳಾರ್ದೆ ಹಂಗೆ ಜೀವನ ಮಾಡ್ತಾ ಇದ್ರೆ ಆಯ್ತು, ಇನ್ನೊಂದು ವರ್ಷ ಹೋಗಿ ನಾವು ಬಿಟ್ಬಿಡಮ್ಮ, ಇನ್ನೊಂದು 2 ವರ್ಷ ಹೋಗಿ ಬಿಟ್ಬಿಡಮ್ಮ, ಎಲ್ಲ ಲೈಫೆಲ್ಲ ನಮಗೆ ಸೆಟಲ್ಡ್ ಆಯ್ತು ಅಂತೇಳಿ ನೀನು ಅಂತ ಒಂದು ದುರ್ಬುದ್ಧಿ ಇಟ್ಟುಕೊಂಡು ನೀನು ಒಂದು ವೇಳೆ ಕೂತಿದ್ರೆ ನಿನ್ನ ಜೀವಿತವನ್ನು ನೀನೇ ನಿನ್ನ ಕೈಯಾರೆ ಏನು ಮಾಡ್ತೀಯಾ, ಹಾಳು ಮಾಡ್ಕೊಳ್ತೀಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಕ್ರೇತದವರೆಲ್ಲರೂ ಸುಳ್ಳು ಹೇಳುವಂಥವ್ರು ಅಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಅಬ್ರಹಾಮನು ಕೂಡ ಸುಳ್ಳು ಹೇಳಿದ ಕಾರಣಕ್ಕಾಗಿ ಫಜೀತಿಗೆ ಸಿಕ್ಕಿ ಹಾಕಿಕೊಳ್ಬೇಕಾಯ್ತು ಪ್ರೇಯರೆ. ಹಲ್ಲೆಲೂಯಾ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳು ಹೇಳಿದ್ದಾರೆ, ಆದರೆ ದೇವರವ್ರನ್ನ ಏನು ಮಾಡಿದ್ದಾನೆ, ಕ್ಷಮಿಸಿದ್ದಾನೆ. ಯಾವೊಂದು ಸಮಯ ಗೊತ್ತಾ? 3 ಅಂಶಗಳನ್ನು ಹೇಳ್ತೀನಿ ಸಮಯದಲ್ಲಿ. ಕೊನೆಯದಾಗಿ ಆ ಸುಳ್ಳುಗಳು ಎಂಥ ಸುಳ್ಳುಗಳವರು? ಫಸ್ಟ್ನೇದಾಗಿ ವಿಮೋಚನ ಕಾಂಡ ಪುಸ್ತಕದಲ್ಲಿ ಇರುತ್ತೆ. ಫರೋಹ ರಾಜ ಹೇಳ್ತಾನೆ, ಐಗುಪ್ತ ದೇಶದಲ್ಲಿ ಎಲ್ಲ ಇಬ್ರಿಯ ಮಕ್ಕಳನ್ನ, ಹುಟ್ಟುವಂಥ ಮಕ್ಕಳು ಗಂಡು ಮಕ್ಕಳಾದರೆ ಅಲ್ಲಿ ಅಡವಣಿಗೆ ಹೋಗ್ತಾರಲ್ಲ, ಅವ್ರಿಗೆ ಏನಂತಾರೆ? ಸೂಲಗಿತ್ತಿಯರು. ಹಲ್ಲೆಲೂಯಾ. ಆ ಸೂಲಗಿತ್ತಿಯರಿಗೆ ಹೇಳ್ತಾನೆ, ಕರೆಸಿ ಇಬ್ರಿಯ ಸ್ತ್ರೀಯರು ಡೆಲಿವರ್ ಆಗುವಂಥ ಟೈಮಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಏನು ಮಾಡ್ಬೇಕು, ನೀವು ಸಾಯಿಸಿಬಿಡ್ರಿ ಅಂತ ಹೇಳ್ತಾರೆ. ಅವಾಗ 1ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ, ಅಲ್ಲಿ 9, 10 ವಚನಗಳಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ. ಸೂಲಗಿತ್ತಿಯರು ಏನು ಮಾಡ್ತಾರೆ, ಇಲ್ಲ ರೀ, ಇಬ್ರಿಯ ಸ್ತ್ರೀಯರು ಬಹಳ ಜಾಣರು, ಬಹಳ ಜ್ಞಾನವಂತರು, ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಅವ್ರದ್ದು ಏನಾಗ್ಬಿಡ್ತಿತ್ತು, ಡೆಲಿವರಿ ಆಗ್ಬಿಡ್ತಿತ್ತು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಿಗೆ ಭಯಪಟ್ಟು? ದೇವರಿಗೆ ಭಯಪಟ್ಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಲ್ಲಿ ವಾಕ್ಯ ಹೇಳುತ್ತೆ, ದೇವರು ಅವ್ರ ಮೇಲೆ ಏನು ಮಾಡಿದಂತೆ, ಕರುಣೆ ತೋರಿಸಿದ. ಹಲ್ಲೆಲೂಯಾ. ಏನು ಮಾಡಿದ ದೇವರು ಅವ್ರ ಮೇಲೆ? ಕರುಣೆ ತೋರಿಸಿದ. ಹಲ್ಲೆಲೂಯಾ. 2ನೇದಾಗಿ ಸಂದರ್ಭ ಯಾವುದಂದ್ರೆ, ಮೋಶೆ ನಂತರ ಯೆಹೋಶುವನು ನಾಯಕನಾದಂಥ ಸಮಯದಲ್ಲಿ ಕೆಲವು ಜನರನ್ನು ಏನು ಮಾಡ್ತಾನೆ, ಯೆರಿಕೋ ಕೋಟೆ ಹೆಂಗಿದೆ ಅದನ್ನು ದಾಟಿ ನಾವು ಹೋಗ್ಬೇಕಂತೇಳಿ ಇಬ್ಬರನ್ನ ಏನು ಮಾಡ್ತಾನೆ, ಕಾವಲುಗಾರನ್ನ ಏನು ಮಾಡ್ತಾನೆ, ಕಳಿಸ್ತಾನೆ ಪ್ರೇಯರ್. ಎಲ್ಲಿಗೆ?
ಎರಿಕೋ ಪಟ್ಟಣಕ್ಕೆ ಕಳುಹಿಸಿದಂಥ ಸಂದರ್ಭದಲ್ಲಿ ಯೆಹೋಶುವನ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ರಹಾಬಳು ಎನ್ನುವಂಥ ವೇಷೆ ಅವರಿಬ್ಬರನ್ನ ಪುಂಡೆ ಪಲ್ಯ ಹೊರೆ ಇರುತ್ತಲ್ಲ, ಆ ಪುಂಡೆ ಪಲ್ಯ ಹೊರೆಯ ಹಿಂದ್ಗಡೆ ಮೇಲ್ಮಾಳಿಗೆಯಲ್ಲಿ ಏನ್ ಮಾಡ್ತಾಳೆ, ಬಚ್ಚಿಡ್ತಾಳೆ. ಯಾರನ್ನ? ಇಸ್ರಾಯೇಲಿನಿಂದ ಹೋಗಿರ್ತಕ್ಕಂಥ ಇಬ್ಬರು ದೇವರಿಂದ ಅಭಿಷೇಕ ಹೊಂದಿರುವಂತ ಮಕ್ಕಳನ್ನ. ಹಲ್ಲೆಲೂಯಾ. ಅವಾಗ ಕೇಳ್ತಾಳೆ, ರಾಜನ ಬಂದು ಹೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿ ಅವರಿಬ್ರು ಇದ್ದಾರೆ, ಅವ್ರನ್ನ ಏನ್ ಮಾಡಿ ನೀನು ಹೊರಗಡೆ ಕರ್ಕೊಂಡು ಬಾ ಅಂತೇಳಿ ಹೇಳಿದಾಗ ರಹಾಬಳು ಹೇಳ್ತಾಳೆ, ನಿಜವಾಗ್ಲಿಲ್ಲ, ಬಂದಿದ್ರು ನಿಜಾನೇ, ಆದ್ರೆ ಅವ್ರು ಏನಾದ್ರು ಹೋಗ್ಬಿಟ್ರು. ಮಕ್ಕಳನ್ನ ಏನ್ ಮಾಡ್ರು, ಬಂದಿದ್ರು ನಿಜಾನೇ, ಅವ್ರು ಏನಾಗ್ಬಿಟ್ರು, ಹೋಗ್ಬಿಟ್ರು ಅಂತೇಳಿ. ಹಲ್ಲೆಲೂಯಾ. ಆ ರಹಾಬಳು ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30 ಮೇಲೆ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ರಹಾಬಳು ನಂಬಿಕೆಯಿಂದಲೇ ಏನ್ ಮಾಡಿದ್ಲಂತೆ, ಅವ್ರನ್ನ ಬಚ್ಚಿಟ್ಲು. ಅದರ ಪ್ರತಿಫಲವನ್ನ ಆಕೆ ಏನ್ ಮಾಡಿದ್ಲು, ಹೊಂದಿಕೊಂಡ್ಲು. ಆಕೆಯ ಜೀವ ಉಳಿತು, ತಂದೆ ತಾಯಿಯ ಜೀವ ಉಳಿತು, ಆಕೆಯ ಕುಲಸ್ಥರ ಜೀವ ಎಲ್ಲವನ್ನ ದೇವ್ರು ಏನ್ ಮಾಡಿದ್ರಂತೆ, ಕಾಪಾಡಿದ್ರು, ಉಳಿಸಿದ್ರು. ಪ್ರಿಯರೇ, ಹಲ್ಲೆಲೂಯಾ. ಕೊನೆಯದಾಗಿ 3ನೇ ಸಂದರ್ಭ, ಹಲ್ಲೆಲೂಯಾ, 3ನೇ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಸಂದರ್ಭದಲ್ಲಿ ಕೂಡ ಸುಳ್ಳು ಹೇಳ್ತಾರೆ, ಆದರೆ ಆ ಸುಳ್ಳಿನ ಪರವಾಗಿ ಹೇಳಿದಾಗ ಆ ಸುಳ್ಳು ಹೇಳಿದಂತ ಯೋನಾತಾನನಿಗೆ ತಂದೆಯಾಗಿರ್ತಕ್ಕಂಥ ಸೌಲನು ಏನ್ ಮಾಡ್ತಾನೆ, ಸಾಯಿಸ್ಬೇಕಂತ ಹೋಗ್ತಾನೆ. ಸ್ವಂತ ಅಳಿಯನನ್ನ ಏನ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದಾನೆ ಸೌಲ, ಸಾಯಿಸಬೇಕು, ಕೊಲ್ಲಬೇಕು, ದಾವೀದನು ಇರಬಾರ್ದು, ದಾವೀದನು ನನ್ನ ರಾಜ್ಯವನ್ನ ತೆಗೆದುಕೊಳ್ತಾನೆ, ದಾವೀದನು ಉಳಿಬಾರ್ದು, ಸಾಯ್ಬೇಕು. ಇವತ್ತಿನ ದಿನ ರಾತ್ರಿ ಪಂಕ್ತಿಯಲ್ಲಿ ಅವನು ನನ್ನ ಎದುರಿಗೆ ಕುಂದಿರ್ತಾನೆ, ಕುಂತ ತಕ್ಷಣ ನಾನು ನೇರವಾಗಿ ಬಲ್ಲೆಯನ್ನು ಅವನಿಗೆ ಹೊಡಿತೀನಿ ಅಂತೇಳಿ ಏನ್ ಮಾಡ್ತಾನೆ, ಹೇಳ್ತಾನೆ ಪ್ರಿಯರ. ಅವಾಗ ಯೋನಾತಾನ್ ಹೇಳ್ತಾನೆ, ಇಲ್ಲಪ್ಪ ದಾವೀದ ಹೋಗ್ಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಕೂಡ ದೇವರ ಪ್ರೇರೇಪಣೆಯಿಂದ ಹೊಂದಿರತಕ್ಕಂಥ ಕಾರಣಕ್ಕಾಗಿ ಯೋನಾತಾನನ ಮಗನಾಗಿರ್ತಕ್ಕಂಥ ಯೋನಾತಾನ ಸೌಲ ಎಲ್ಲರೂ ಕೂಡ ಯುದ್ಧದಲ್ಲಿ ಮಡಿತಾರೆ ಪ್ರಿಯರೇ. ಯೋನಾತಾನನ ಮಗನಾಗಿರ್ತಕ್ಕಂಥ 5 ವರ್ಷ ಇರುವಾಗ ಎತ್ತಿಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ಮಡಿದಿರ್ತಕ್ಕಂಥ ಸುದ್ದಿಯನ್ನ ಕೇಳಿ ಮೆಫಿಬೋಶೆತ್ ಎನ್ನುವಂಥ ಕುಮಾರನನ್ನ ದಾವೀದನು ಕರುಣಿಸಿ ಆತನಿಗೆ ತಂದೆಯ ಒಲವೆಲ್ಲವನ್ನ ಏನ್ ಮಾಡ್ತಾನೆ, ಕೊಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದರ ಸಲುವಾಗಿ ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಸತ್ಯವೇದದಲ್ಲಿ ದೇವರವ್ರನ್ನ ಕ್ಷಮಿಸಿದ್ದಾನೆ, ಆದ್ರೂ ಒಳ್ಳೆ ಉದ್ದೇಶಕ್ಕಾಗಿ ಆಗಿರುವಂಥದ್ದು. ಅದನ್ನ ನಾವೇನ್ ಮಾಡಬಾರ್ದು, ತಗೊಳ್ಬಾರ್ದು. ಇಲ್ಲರಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಸುಳ್ಳು ಹೇಳಿ ಇದು ಮಾಡ್ತೀವಿ ಅಂತೇಳಿ ನೀವೀಗ ತಗೊಳ್ಬೇಡ್ರಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಇರುವಂಥದ್ದು ಒಂದು ವೇಳೆ ನಿಮ್ಗೆ ಡೌಟ್ ಇರುತ್ತೆ ಅಂತೇಳಿ ಅಂಶಗಳನ್ನು ನಾನು ಹೇಳಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನಿಂದ ನೀವೇನ್ ಮಾಡಿ, ಸುಳ್ಳಿನ ತುಟಿಗಳು ಉಳ್ಳವರಾಗಿ ಜೀವಿಸಬೇಡ್ರಿ. ಕೊನೆಯದಾಗಿ ಒಂದು ಮಾತು, ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ ಕೊನೆಯ ಮಾತು. ಎಲ್ಲರೂ ಎದ್ದು ನಿಂತುಕೊಳ್ಳಿ ಈ ಸಮಯದಲ್ಲಿ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ ಹದಿನೇಳು ಮತ್ತು 22ನೇ ವಾಕ್ಯ. ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು. 27ನೇ ವಾಕ್ಯ. ಸುಳ್ಳು ತುಟಿ ಯೆಹೋವನಿಗೆ ಏಸು, ಸತ್ಯವಂತರು ಆತನಿಗೆ ಲೇಸು. ಹಲ್ಲೆಲೂಯಾ. ಈಗ ನಿಮ್ಮ ಜೀವಿತದಲ್ಲಿ ನೀವು ಯಾವ ರೀತಿಯಾಗಿದ್ದೀರಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಈ ಸಮಯದಲ್ಲಿ ಮೌನವಾಗಿರಬೇಡ್ರಿ. ಹಿಂದೆ ಹೇಳಿದಂತ ಸುಳ್ಳು ನಿಮ್ಮ ಜೀವಿತಕ್ಕೆ ಮುಪ್ಪು ತಂದಿರಬಹುದು. ಸುಳ್ಳು ಹೇಳೋದು ಬಿಟ್ರೆ ಮಾತ್ರ ಸ್ವರ್ಗ, ಸುಳ್ಳು ಹೇಳೋದು ಬಿಟ್ರೆ ಮಾತ್ರ ಪರಲೋಕ. ಸುಳ್ಳುಗಾರರಾಗಿರ್ತೀರಾ. ಇವತ್ತಿನಿಂದ ಸತ್ಯ ಹೇಳ್ತೀನಿ ಸ್ವಾಮಿ ಅಂತೇಳಿ ಎಂತಹ ಸಂದರ್ಭ ಬರಲಿ ನಾನು ಸತ್ಯವನ್ನೇ ಆಡ್ತೀನಿ ಎಂಬುದಾಗಿ ಒಂದು ದೃಢವಾದ ನಿರ್ಧಾರ ತೆಗೆದುಕೋ. ನೀನು ಹೇಳುವಂತ ಸುಳ್ಳು ಮುಂದೆ ನಿನ್ನ ಜೀವಿತಕ್ಕೆ ಬಲವಾದ ಪೆಟ್ಟಾಗುತ್ತೆ, ಬಲವಾಗಿರ್ತಕ್ಕಂಥ ಶಾಪವನ್ನು ತಂದಾಕುತ್ತೆ. ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ, ಪ್ರಿಯಳೇ, ನೀನು ಹಾಳಾಗಬಾರದು, ನಾಶವಾಗಬಾರದು, ನಿನ್ನ ಜೀವಿತ ಬಿದ್ದು ಹೋಗಬಾರದು ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಸುಳ್ಳು ಹೇಳುವವರು ಯೆಹೋವನಿಗೆ ಏಸು ಅಸಹ್ಯ. ಸತ್ಯವಂತರಾಗಿ ಜೀವಿಸ್ತೀರಾ? ನಿಮ್ಮ ಬಾಯಿಯನ್ನು, ನಿಮ್ಮ ನಾಲಿಗೆಯನ್ನು ದೇವರಿಗೆ ಸಾಧನವಾಗಿ ಕೊಡ್ತೀರಾ?
ಒಂದ್ಸಾರಿ ಆಲೋಚನೆ ಮಾಡು ಭಯ ಪಡಬೇಡ ದೇವ್ರೇ ಅಂತೇಳಿ ನೀನು ಒಪ್ಪಿಕೊಳ್ಳೋದಾದ್ರೆ ಪೇತ್ರನು ಒಪ್ಪಿಕೊಂಡ. ಪೇತ್ರನ ದೇವರು ಬದಲಾಯಿಸಿದ. ಈ ಅವಕಾಶವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಪಶ್ಚಾತ್ತಾಪ ಪಡು. ಕಣ್ಣೀರಿನಿಂದ ದೇವರನ್ನ ಕೇಳು. ನೀನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡು. ಈ ಸಮಯದಲ್ಲಿ ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾನೆ. ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಪೇತ್ರನು ಆತನಿಗೆ ಬಲವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ದೇವರು ಕರುಣಿಸಿದ ಪ್ರಿಯರೇ. ಇವತ್ತು ಕೂಡ ನಿನ್ನನ್ನು ಕರುಣಿಸಲು ಯೇಸಪ್ಪ ಬಂದಿದ್ದಾರೆ. ಎಷ್ಟು ದಿವಸ ಸುಳ್ಳು ಹೇಳಿ ದೇವರಿಂದ ದೂರ ಸರಿತೀಯ ನೀನು. ಇವತ್ತು ದೇವರು ನಿನ್ನ ಹತ್ತಿರಕ್ಕೆ ಬಂದಿದ್ದಾನೆ. ಆ ಸುಳ್ಳಿನಿಂದಲೇ ನಿನಗೆ ಬರತಕ್ಕಂಥ ಆಶೀರ್ವಾದಗಳೆಲ್ಲವೂ ದೂರ ಆಗ್ತಾ ಇವೆ. ಸಮಾಧಾನವು ದೂರ ಆಗ್ತಾ ಇದೆ, ನೆಮ್ಮದಿಯು ದೂರ ಆಗ್ತಾ ಇದೆ. ನೀನು ಮಾಡಿಕೊಂಡಿರ್ತಕ್ಕಂಥ ಕೆಲವು ಕೆಟ್ಟ ಕಾರ್ಯಗಳನ್ನು ಮುಚ್ಚಿಡ್ತಾ ಸುಳ್ಳು ಹೇಳ್ತಾ ಇದೀಯ. ಇವತ್ತು ದೇವರಿಗೆ ಒಪ್ಪಿಕೋ, ದೇವರಲ್ಲಿ ಒಪ್ಪಿಕೋ, ದೇವರನ್ನೆಲ್ಲ ಕ್ಷಮಿಸು ಎಂಬುದಾಗಿ ಹೇಳು. ಮಕ್ಕಳಲ್ಲಿ ಯಾರನ್ನ ಹೆಚ್ಚು ಕಡಿಮೆ ನೀನು ಕಾಣಬೇಡ, ಎಲ್ಲರನ್ನ ಪ್ರೀತಿಯಿಂದ ನೋಡು. ಒಬ್ಬರು ನೋಡು, ಒಬ್ಬರ ಬಗ್ಗೆ ನೀನು ಸುಳ್ಳು ಹೇಳಕ್ ಹೋಗ್ಬೇಡ. ಸೊಸೆಯಂದ್ರ ಬಗ್ಗೆ ಸುಳ್ಳು ಹೇಳಕ್ ಹೋಗ್ಬೇಡ. ಇನ್ನು ಅಕ್ಕಪಕ್ಕದವ್ರ ಮೇಲೆ ಸುಳ್ಳು ಹೇಳಕ್ ಹೋಗ್ಬೇಡ. ನಿನ್ನ ಮಕ್ಕಳು ಏನು ಸುಳ್ಳುಗಾರರಾಗಿ ಕಳ್ಳರಾಗಿದ್ರು ಕೂಡ ಅವ್ರನ್ನ ನೀನು ಏನು ಮಾಡಿಲ್ಲ ಅಂತೇಳಿ ಇತರರಿಗೆ ಸುಳ್ಳು ಹೇಳಿ ನೀನು ಆ ಮಕ್ಕಳನ್ನ ಬೆಳೆಸಕ್ ಹೋಗ್ಬೇಡ. ಆ ಮಕ್ಕಳು ತಪ್ಪು ಮಾಡಿದರೆ ನೀನು ದಂಡಿಸು, ಅದು ನಿನಗೆ ಹಕ್ಕಿದೆ. ಇಲ್ಲದಿದ್ದರೆ ಮುಂದೆ ಅವರನ್ನ ಬೆಳೆಸಿದ ರೀತಿ ನೋಡಿ ಅವರೇ ನಿನಗೆ ಕಂಟಕವಾಗ್ತಾರೆ. ಈಗಲೇ ಎಚ್ಚೆತ್ತುಕೋ. ಆ ಥರ ನೀನು ಮಾಡಿದ್ದೀಯಲ್ಲ, ಈಗಲೇ ದೇವರಿಗೆ ಕೇಳು, ದೇವರೇ ನನ್ನ ಕ್ಷಮಿಸು ಎಂಬುದಾಗಿ. ನಿನ್ನ ಮಕ್ಕಳು ಕೆಟ್ಟದು ಮಾಡಿದ ಬಯಲಿಗೆ ಬಂದಾಗ ಅವಾಗ ಅದಕ್ಕೆ ಮೂಲ ಕಾರಣ ತಾಯಿಯಾದ ನೀನೇ, ತಂದೆಯಾದ ನೀನೇ. ಯಾಕೆ ಗೊತ್ತಾ? ನಿನ್ನ ದೇಹದಲ್ಲಿರ್ತಕ್ಕಂಥ ಆ ಒಂದು ಪಾಪದ ಜೀವ ಕಣಗಳೇ ನಿನ್ನ ಮಕ್ಕಳಿಗೆ ನಿನ್ನ ದಾರಿ ಎಳೆದಿರುವುದು. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಪಶ್ಚಾತ್ತಾಪಟ್ಟು ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಹೇಳು. ದೇವರು ನನ್ನ ಮಕ್ಕಳಿಗೆ ನನ್ನ ಕಲಿಸಿಕೊಳ್ಳಿಲ್ಲಪ್ಪ, ನಾನು ಕಲಿತುಕೊಳ್ಳಿಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೆ, ನನ್ನ ಕ್ಷಮಿಸು ಎಂಬುದಾಗಿ ದೇವರನ್ನ ಕೇಳು. ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅನೇಕ ಆಶೀರ್ವಾದಗಳಿವೆ. ಯಾವ ಸಮಯದಲ್ಲಿ ಯಾವ ಆಪತ್ತು, ಯಾವ ವಿಪತ್ತು ಸಂಭವಿಸುವುದು ಮಕ್ಕಳಿಗೆ ನಿನಗೆ ಗೊತ್ತಿಲ್ಲ. ಇವತ್ತೇ ನೀನು ದೇವರ ಹತ್ರ ಮಾತಾಡು. ದೇವರು ನಿನ್ನೊಂದಿಗೆ ಮಾತಾಡಲಿ. ಇಷ್ಟೊತ್ತು ನಿನ್ನೊಂದಿಗೆ ಎಚ್ಚರಿಸಿ ಮಾತಾಡಿದ್ದಾರೆ. ದೇವರನ್ನ ಕೇಳ್ಕೊ, ಮೌನವಾಗಿರಬೇಡ. ಕಣ್ಣೀರಿನಿಂದ, ಪಶ್ಚಾತ್ತಾಪದಿಂದ ನೀನು ದೇವರನ್ನ ಕೇಳು. ನೀನು ಒಂದು ವೇಳೆ ನಿನ್ನ ಸತ್ಯ ನಾನು ಹೇಳಿಬಿಟ್ರೆ ನನ್ನ ಬಯಲಿಗೆ ಬರುತ್ತೆ, ನಾನು ಕಡಿಮೆ ಆದ್ರೆ ಅಂತ ತಿಳ್ಕೊಂಡು ಏನೋ ಅವನ ಅಪವಾದ ಹೆಂಗೆ ಹೇಳ್ತಾನೆ. ನೀನು ಅಂತ ಒಂದು ಭಾವನೆಯನ್ನು ತೆಗೆದು ಹಾಕಿದ್ರೆ, ನಿನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟರೆ ದೇವರು ನಿನ್ನ ಉನ್ನತ ಮಟ್ಟಕ್ಕೆ ತರ್ತಾನೆ. ನೀನು ಇನ್ನೊಬ್ಬರನ್ನ ಕ್ಷಮಿಸಿದ್ರೆ ದೇವ್ರು ನಿನ್ನ ಕ್ಷಮಿಸ್ತಾನೆ. ಕ್ಷಮಿಸಲಾರ್ದಂಗಿದ್ರೆ ದೇವರು ನಿನ್ನನ್ನು ಕ್ಷಮಿಸಲ್ಲ. ಆಮೇಲೆ ನೀನು ಮಾಡಿರ್ತಕ್ಕಂಥ ತಪ್ಪು, ಪಾಪ, ಅದಕ್ಕೆ ಶಿಕ್ಷೆ ನೀನೇ ಅನುಭವಿಸ್ಬೇಕಾಗುತ್ತೆ. ಅದು ನಿನ್ನ ಕಣ್ಣೆದುರಿಗೆ ಜೀವಂತವಾಗಿರುವಾಗಲೇ ಅದು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೀಗೆ ದೇವರು ನಿನ್ನನ್ನು ಕರೆದಿದ್ದಾನೆ. ಅದರಿಂದ ಬಿಡುಗಡೆ ಮಾಡಿ ನಿನಗೆ ಒಳ್ಳೆಯದನ್ನು ಮಾಡಲು ಪ್ರಾರ್ಥನೆ ಮಾಡು. ಯೇಸುವೇ ನಿಮಗೆ ಸ್ತೋತ್ರ, ಕರುಣಾನಿಧಿಯೇ ನಿಮಗೆ ಸ್ತೋತ್ರ. ಸ್ಪಷ್ಟವಾಗಿ ನೇರವಾಗಿ ನೀನು ಮಾತಾಡಿದಪ್ಪ, ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮೆಲ್ಲರನ್ನು ಹೆಚ್ಚಿಸಿದಿ ಸ್ವಾಮಿ. ಯಾವ ವಿಧದಲ್ಲಿ, ಯಾವ ವಿಧಾನದಲ್ಲಿ ಸ್ವಾಮಿ ಎಲ್ಲೋ ತಪ್ಪಿ ಹೋಗದಂತೆ ಕರ್ತನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ಪರಿಶುದ್ಧಾತ್ಮ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬ ಮಕ್ಕಳನ್ನ ಕರ್ತನೆ, ವಾಕ್ಯೋಪದೇಶವನ್ನ ಕೇಳಿರುವ ಇವರೆಲ್ಲರನ್ನ ಸ್ವಾಮಿ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನೇ ಸಹಾಯ ಮಾಡಿ ನಡೆಸು. ಇವರ ಕಠಿಣ ಹೃದಯ ಕರಗಿಸಲ್ಪಡಲಿ. ಹೌದು ಕರ್ತನೆ, ಆ ಭಯಂಕರ ನರಕ ಯಾತನೆಗೆ ತುತ್ತಾಗದಂತೆ ಸ್ವಾಮಿ ಇವರನ್ನ ರಕ್ಷಣೆ ಮಾಡಪ್ಪ. ಇವರಿಗೆ ಬಿಡುಗಡೆಯನ್ನು ಕೊಡಪ್ಪ. ಇವರಲ್ಲಿರ್ತಕ್ಕಂಥ ಬಲಹೀನತೆ ತೊಲಗಿಸಪ್ಪ, ಕಠಿಣತೆ ತೊಲಗಿಸಪ್ಪ. ಪಶ್ಚಾತ್ತಾಪ ಇಲ್ಲದ ಕಲ್ಲಿನ ಹೃದಯ ಕರಗಿ ಹೋಗಲಿ. ಇವರೇ ಸಹಾಯ ಮಾಡಪ್ಪ. ರಕ್ಷಣೆ ಹೊಂದುವ ಮಕ್ಕಳಾಗುವಂತೆ ಮಾಡಪ್ಪ. ಪಾಪದಿಂದ ಬಿಡುಗಡೆ ಮಾಡಿಸಯ್ಯ. ಬರ್ತಕ್ಕಂಥ ಆಪತ್ತು ವಿಪತ್ತುಗಳು
ತಪ್ಪಿಸಯ್ಯ. ಭಯಂಕರ ವ್ಯಾಧಿಗಳಿಗೆ ತುತ್ತಾಗದಂತೆ ಈಗಲೇ ಇವರು ನಿನಗೆ ಒಪ್ಪಿಸಿಕೊಡುವಂತೆ ಇವರ ಮನಸ್ಸುಗಳನ್ನು ಪ್ರೇರೇಪಿಸು ರಾಜ. ಹೌದು ಕರ್ತನೆ, ನೀನು ಮಾರ್ಪಡಿಸದಿದ್ದರೆ ಯಾರು ಮಾರ್ಪಡಲ್ಲ, ನೀನು ಕಳಿಸದಿದ್ದರೆ ಯಾರು ಬರಲ್ಲ, ನೀನು ಕನಿಕರ ಹುಟ್ಟಿಸದಿದ್ದರೆ ಯಾರೂ ಕನಿಕರ ಸ್ವರೂಪಿಗಳಾಗಲ್ಲ. ದೇವರೇ ಕಾರ್ಯ ಮಾಡಿ ನಡೆಸು, ಬಲಪಡಿಸು, ನೀನೇ ಸಹಾಯ ಮಾಡಯ್ಯ. ಇವರಿಗೆ ಮೇಲಾಗಲೆಂಬುದಾಗಿ ಆಶೆ ಇಟ್ಟಿದ್ದೇನೆ ಸ್ವಾಮಿ. ಆತುರದಿಂದ ಸ್ವಾಮಿ ನೀನೇ ಬಲವಾಗಿ ಮಾತಾಡಿದೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರೀತಿ ಅಮರ. ಈ ಎತ್ಲಡ್ಡಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ತ್ರೀ ಪುರುಷರನ್ನ ಸ್ವಾಮಿ ಮಾರ್ಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಹೌದು ಕರ್ತನೆ, ಇವರೇನು ಮಾಡುವರು ಇವರಿಗೆ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ಕಲ್ಲಿನಲ್ಲಿ ಹುಡುಕ್ತಾ ಇದ್ದಾರೆ, ಮನುಷ್ಯರ ಪಾದಗಳಲ್ಲಿ ಹುಡುಕ್ತಾ ಇದ್ದಾರೆ, ಬಟ್ಟೆಗಳಲ್ಲಿ ಹುಡುಕ್ತಾ ಇದ್ದಾರೆ, ಗಿಡಗಳಲ್ಲಿ ಹುಡುಕ್ತಾ ಇದ್ದಾರೆ ಸ್ವಾಮಿ, ಮಾತುಗಳಲ್ಲಿ ಹುಡುಕ್ತಾ ಇದ್ದಾರೆ, ಜಾತಿ ಪದ್ಧತಿಗಳಲ್ಲಿ ಹುಡುಕ್ತಾ ಇದ್ದಾರೆ ಸ್ವಾಮಿ. ದೇವರನ್ನ ಸಿಗಲಾರದಂತ ಸ್ವಾಮಿ ಅಸಮಾಧಾನಕ್ಕೆ ಒಳಗಾಗಿ ತುತ್ತಾಗ್ತಾ ಇದ್ದಾರೆ. ಸ್ಪಷ್ಟವಾಗಿ ನೀನು ತಿಳಿಸಿದೆ ಸ್ವಾಮಿ, ನೀನೇ ಮಾತಾಡಲು ಬಂದಿದೆ ಸ್ವಾಮಿ. ಅನೇಕರನ್ನು ಸ್ವಾಮಿ ರಕ್ಷಿಸಲು ಸ್ವಾಮಿ ಕರ್ತನೆ, ಅವರ ಮರಣದಿಂದ ಪಾರು ಮಾಡಿ ಜೀವಂತವಾಗಿ ಉಳಿಸಿದೆ ಸ್ವಾಮಿ. ಅನೇಕ ಯಾರು ಮಾಡಲಾರದೆ ಎಲ್ಲರಿಗೂ ಅಸಾಧ್ಯವಾದ ಕಾರ್ಯಗಳನ್ನು ಎತ್ಲೋಡಿ ಗ್ರಾಮದಲ್ಲಿ ಮಾಡಿದೆ ಸ್ವಾಮಿ. ಅದನ್ನ ಅರಿತುಕೊಂಡು ಸ್ವಾಮಿ ಕರ್ತನೆ, ಇವರ ಮನಸ್ಸುಗಳ ಮಾರ್ಪಡಿಸು ರಾಜ. ಊರಿನ ಜನರೆಲ್ಲ ಮಾರ್ಪಡಲಿ ದೇವರೇ. ನಾವು ಕೇಳ್ತಾ ಇದ್ದೇವೆ, ನೀನು ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ. ನಿನ್ನ ಪ್ರಸನ್ನತೆ ಆವರಿಸಲಿ. ಎಲ್ಲ ಘನಮಾನ ಮಹಿಮೆ ನಿಮಗುಂಟಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಸಲ್ಲಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮೆಲ್ಲರನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ, ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಮುದ್ರಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, 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 ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತ ಮಹಾಪ್ರಭುಗಳ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರುವ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ತಂದೆ. ಆಮೆನ್, 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 ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.